ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕಂಪ್ಯೂಟರ್ ಅವೇರ್ನೆಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಕ್ವಶನ್ ನೋಡೋದಾದರೆ, ಕೀಬೋರ್ಡ್ನಲ್ಲಿರುವ ಯಾವ ಫಂಕ್ಷನಲ್ ಕೀ ಬಳಸಿ ಸ್ಲೈಡ್ ಶೋ ನೋಡಬಹುದು ಅನ್ನೋಂಥ ರೀತಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಈ ಕ್ವಶನ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಸ್ಲೈಡ್ ಶೋ ಅನ್ನುವಂಥ ಒಂದು ಕೀವರ್ಡ್ ಬಳಕೆ ಆಗಿದೆ. ಅಂದರೆ ಸ್ಲೈಡ್ ಶೋ ಇದು MS ಪವರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿದೆ. ಹಾಗಾಗಿ MS ಪವರ್ ಪಾಯಿಂಟಲ್ಲಿ ನಾವೇನಾದರೂ ಸ್ಲೈಡ್ ಶೋ ಆರಂಭ ಮಾಡಬೇಕಾದ್ರೆ ಅಥವಾ ಪ್ರೆಸೆಂಟೇಷನ್ ನೀಡಬೇಕಾದ್ರೆ ಯಾವ ಫಂಕ್ಷನಲ್ ಕೀಯನ್ನು ನಾವು ಪ್ರೆಸ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಶಾರ್ಟ್ಕಟ್ ಕೀಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಅಂತ ಕೂಡ ಇದನ್ನು ಗುರುತಿಸ್ಬೋದು. ಪ್ಯೂರ್ಲಿ ಇದು MS ಪವರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿದೆ. ಆಪ್ಷನ್ಸು F1 ಇದೆ, F2, F5, F6 ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಪವರ್ ಪಾಯಿಂಟ್ ಯೂಸ್ ಮಾಡ್ತೀರೋ ಅವರೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರುವಂಥ ಅತ್ಯಂತ ಈಸಿ ಆಗಿರುವಂಥ ಒಂದು ಕ್ವಶನ್ ಅಂತ ಹೇಳ್ಬೋದು. ಯಾರಾದರೂ ಬಳಕೆ ಮಾಡ್ತಿಲ್ಲ ಅಂದರೆ ಅವ್ರಿಗೆ ಇದು ಡಿಫಿಕಲ್ಟಿ ಕ್ವಶನ್ ಅಂತ ಕೂಡ ಗುರುತಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳು ಮಿನಿಮಮ್ ಆಗಿ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ಓಕೆ, ಇದೇ ರೀತಿಯ ಇನ್ನೊಂದು ಕ್ವಶನ್ನು ಇದೇ ವರ್ಷದ 2016 ಗ್ರೂಪ್ ಸಿಯ ಮತ್ತೊಂದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಕ್ವಶನ್ ಇದು ಕೂಡ ಪವರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿದೆ, ಅದು ಕೂಡ ಸ್ಲೈಡ್ ಶೋಗೆ ರಿಲೇಟೆಡ್ ಆಗಿದೆ. ಏನಿದೆ ಕ್ವಶನ್ ಅಂದರೆ, MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀ ಅಥವಾ ಕೀಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಕ್ವಶನ್ ಏನು ಕೇಳಿದ್ರು, ಪವರ್ ಪಾಯಿಂಟಲ್ಲಿ ಬಂದಾಗ ಸ್ಲೈಡ್ ಶೋ ಆರಂಭ ಮಾಡಬೇಕಾದ್ರೆ ನಾವು ಯಾವ ಫಂಕ್ಷನಲ್ ಕೀಸನ್ನು ಪ್ರೆಸ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಸೆಕೆಂಡ್ ಒಂದಲ್ಲಿ ಸ್ಲೈಡ್ ಶೋ ಆರಂಭ ಆಗಿದೆ, ಆಲ್ರೆಡಿ ನಡೀತಾ ಇದೆ, ಪ್ರೆಸೆಂಟೇಷನ್ ನಡೀತಾ ಇದೆ, ಅದನ್ನು ನಿಲ್ಲಿಸಬೇಕಾಗಿದೆ, ಆವಾಗ ನಾವು ಯಾವ ಕೀ ಅಥವಾ ಕೀಸನ್ನು ಬಳಸಬೇಕು ಅಂತ ಕೇಳ್ತಾ ಇದ್ದಾರೆ. ಸೇಮ್ ಕ್ವಶನ್ ಇದೆ, ಸಣ್ಣ ಪುಟ್ಟ ಚೇಂಜಸ್ ಮಾತ್ರ ಮಾಡಿದ್ದಾರೆ. ಅದರಲ್ಲಿ ಪ್ಯೂರ್ಲಿ ಪವರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿದೆ. ಆಪ್ಷನ್ಸು Ctrl S ಇದೆ, Ctrl Z ಇದೆ, ರೈಟ್ ಆ್ಯರೋ ಇದೆ ಮತ್ತು ಎಸ್ಕೇಪ್ ಅಂತಿದೆ. ಓಕೆ, ಇಂಥ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪವರ್ ಪಾಯಿಂಟ್ಗೆ ರಿಲೇಟೆಡ್ ಆಗಿ ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ಸಾಕು, ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಕಾಣಿಸ್ತಾ ಇದೆ, PPT ಇಮೇಜ್ ಇದೆ. ಪವರ್ ಪಾಯಿಂಟಲ್ಲಿ ಬಂದಾಗ ನಾವು PPT ರೆಡಿ ಮಾಡ್ಕೊಳ್ತೇವಲ್ವ, ಆ ಇಮೇಜ್ ಕಾಣಿಸ್ತಾ ಇದೆ. ನಾವು PPT ರೆಡಿ ಮಾಡ್ಕೊಂಡ ನಂತರ ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಅದು ಆಫೀಸ್ ಆಗಿರ್ಬೋದು ಅಥವಾ ಸ್ಕೂಲು ಕಾಲೇಜಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರೈವೇಟ್ ವರ್ಕಲ್ಲಿರ್ಬೋದು, ನೀವು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ PPTಯಲ್ಲಿ ಬಂದಾಗ, ಪವರ್ ಪಾಯಿಂಟಲ್ಲಿ ಬಂದಾಗ ಈ ಸ್ಲೈಡ್ ಶೋ ಅನ್ನುವಂಥ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕೆಳಗಡೆ ಸುಮಾರು ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಅದರಲ್ಲಿ ನಿಮ್ಮ ಸ್ಲೈಡ್ ಶೋ ಏನಿದೆ ಅಲ್ವಾ, ಇದು ಫಸ್ಟ್ ಸ್ಲೈಡಿಂದ ಆರಂಭ ಆಗಬೇಕಾ ಅಥವಾ ನೀವು ಪ್ರೆಸೆಂಟ್ ಯಾವ ಸ್ಲೈಡಲ್ಲಿ ಇದ್ದೀರಲ್ವ ಆ ಸ್ಲೈಡಿಂದ ಆರಂಭ ಆಗಬೇಕಾ ಅನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಒನ್ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ತಿದೆ, ಫ್ರಮ್ ಬಿಗಿನಿಂಗ್ ಅಂತಿದೆ. ನೀವು ಅದೇನಾದರೂ ಕ್ಲಿಕ್ ಮಾಡಿದ್ರೆ ಫಸ್ಟ್ ಸ್ಲೈಡಿಂದ ನಿಮ್ಮ ಪ್ರೆಸೆಂಟೇಷನ್ ಆರಂಭ ಆಗುತ್ತೆ. ಆ್ಯಕ್ಚುಲಿ ಈ ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ, ಈ ಸ್ಲೈಡು ಸೆಕೆಂಡ್ ಸ್ಲೈಡ್ ಇದೆ ನೋಡ್ರಲ್ಲಿ, ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದು ಸೆಕೆಂಡ್ ಸ್ಲೈಡು ಈ ಕಡೆ ಇರೋದು. ಇನ್ ಕೇಸ್ ನಾನು ಏನಾದರೂ ಇಲ್ಲಿ ಕರೆಂಟ್ ಏನಿದೆ ಅಲ್ವಾ, ಫ್ರಮ್ ಕರೆಂಟ್ ಸ್ಲೈಡ್ ಅಂತ ಈ ಆಪ್ಷನ್ಸ್ ಏನಾದರೂ ಕ್ಲಿಕ್ ಮಾಡಿದ್ರೆ ಈಗ ಯಾವ ಸ್ಲೈಡ್ ಇದೆ ಅಲ್ವಾ, ನಿಮ್ಮ ಲ್ಯಾಪ್ಟಾಪು ನಿಮ್ಮ ಸಿಸ್ಟಮ್ ಮೇಲೆ ಯಾವ ಸ್ಲೈಡ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ಪ್ರೆಸೆಂಟೇಷನ್ ಆರಂಭ ಆಗುತ್ತೆ ಅಥವಾ ಸ್ಲೈಡ್ ಶೋ ಆರಂಭ ಆಗುತ್ತೆ. ಓಕೆ, ಇದು ನಾರ್ಮಲ್ ಆಗಿ ಆಪ್ಷನ್ಸ್ ಮೂಲಕ ಹೋಗೋದು. ಆದರೆ ನಮ್ಮ ಕ್ವಶನಲ್ಲಿ ಕೇಳಿರೋದೇನೆಂದರೆ, ನೀವು ಸ್ಲೈಡ್ ಶೋ ಆರಂಭ ಮಾಡಬೇಕಾದ್ರೆ ಯಾವ ಫಂಕ್ಷನಲ್ ಕೀಯನ್ನು ನೀವು ಪ್ರೆಸ್ ಮಾಡಬೇಕು ಅಥವಾ ಯಾವ ಫಂಕ್ಷನ್ ಕೀಯಿಂದ ನಾವೇನು ಮಾಡ್ಬೋದು, ನೇರವಾಗಿ ಸ್ಲೈಡ್ ಶೋ ಸ್ಟಾರ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಫಂಕ್ಷನಲ್ ಕೀಸ್ ಬಗ್ಗೆ ಗೊತ್ತಿರಬೇಕು. ಕೀಬೋರ್ಡಲ್ಲಿರುವಂಥ ಅತ್ಯಂತ ವಿಶೇಷವಾದಂಥ ಕೀಸ್ಗಳಲ್ಲಿ ಒಂದು ಕೂಡ ಗುರುತಿಸಲಾಗುತ್ತೆ. ನಾವು ಕೀಬೋರ್ಡ್ನಲ್ಲಿರುವಂಥ ಕೀಗಳನ್ನೆಲ್ಲ ಸುಮಾರು 3-4 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಫಂಕ್ಷನಲ್ ಕೀಸ್ ಕೂಡ ಒಂದು ಪಾರ್ಟು. F1 ಇಂದ F12 ವರೆಗೂ ನೀವು ಅಲ್ಲಿ ಸ್ಕ್ರೀನ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ರೆಡ್ಡಿಂದ ಹೈಲೈಟ್ ಮಾಡಿದ್ದೇವೆ. F1 ಇಂದ F12 ವರೆಗೂ ಒಟ್ಟು 12 ಫಂಕ್ಷನಲ್ ಕೀಸ್ಗಳಿರೋದು ಕಂಡುಬರ್ತಾ ಇದೆ. ಅದರಲ್ಲಿ F5 ಅನ್ನು ಏನಾದರೂ ನಾವು ಪ್ರೆಸ್ ಮಾಡಿದ್ರೆ, ಸ್ಪೆಷಲಿ ಪವರ್ ಪಾಯಿಂಟಲ್ಲಿ ಬಂದಾಗ F5 ಅನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಸ್ಲೈಡ್ ಶೋ ಅಥವಾ ಪ್ರೆಸೆಂಟೇಷನ್ ಫಸ್ಟ್ ಸ್ಲೈಡಿಂದ ಆರಂಭ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮಲ್ಲಿ ಆ ರೀತಿಯೂ ಕ್ವಶನ್ ಕೇಳ್ಬೋದು. MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನೀಡುವಾಗ ನಾವು F5 ಅನ್ನು ಕ್ಲಿಕ್ ಮಾಡಿದ್ರೆ ಯಾವ ಸ್ಲೈಡ್ನಿಂದ ಪ್ರೆಸೆಂಟೇಷನ್ ಆರಂಭ ಆಗುತ್ತೆ ಅಂತ ಕೇಳ್ಬೋದು. ಕರೆಂಟ್ ಸ್ಲೈಡೋ ಅಥವಾ ಕೊನೆಯ ಸ್ಲೈಡೋ ಅಥವಾ ಫಸ್ಟ್ ಸ್ಲೈಡೋ ಈ ರೀತಿ ಕೇಳ್ಬೋದು. ಹಾಗಾಗಿ F5 ಪ್ರೆಸೆಂಟೇಷನ್ ಆರಂಭ ಮಾಡುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸ್ಪೆಷಲಿ ಪ್ರೆಸೆಂಟೇಷನ್ ಎಲ್ಲಿಂದ ಆರಂಭ ಆಗುತ್ತೆ, ಬಿಗಿನಿಂಗಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಾಯಿತು. F5 ಅನ್ನುವಂಥ ಒಂದು ಫಂಕ್ಷನಲ್ ಕೀಯನ್ನು ನಾವು ಕ್ಲಿಕ್ ಮಾಡಿದ್ರೆ ಅಥವಾ ಅದನ್ನು ಒತ್ತಿದ್ರೆ ಆವಾಗ ಪ್ರೆಸೆಂಟೇಷನ್ ಏನಾಗುತ್ತೆ, ಫಸ್ಟಿಂದ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಸೇಮ್ ಇದಕ್ಕೆ ರಿಲೇಟೆಡಾಗಿ ಇನ್ನೊಂದು ಕ್ವಶನ್ ಕೂಡ ಕೇಳಿದ್ರಲ್ವ, MS ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀ ಯಾವುದು ಅಂತ. ಈಗ ಅಲ್ಲಿ ಪ್ರೆಸೆಂಟೇಷನ್ ಆರಂಭ ಆಗಿದೆ, ಅದನ್ನು ನಾವು ನಿಲ್ಲಿಸಬೇಕಾಗಿದೆ ಅಥವಾ ಅದರಿಂದ ಹೊರಗೆ ಬರಬೇಕಾಗಿದೆ, ನಾವು ಪ್ರೆಸೆಂಟೇಷನಿಂದ ಹೊರಗೆ ಬರಬೇಕಾಗಿದೆ. ಈ ಸಮಯದಲ್ಲಿ ಯಾವ ಕೀಯನ್ನು ನಾವು ಬಳಕೆ ಮಾಡಿಕೊಳ್ಬೇಕು ಇದನ್ನು ಸ್ಟಾಪ್ ಮಾಡಲಿಕ್ಕೆ ಅಂತ ಕೇಳೋದಾದರೆ, ಕೀಬೋರ್ಡಲ್ಲಿ ಬಂದಾಗ ಇಲ್ಲೂ ಕೂಡ ನಾವೇನು ಮಾಡ್ಬೋದು,
ಒಂದು ಸ್ಪೆಷಲ್ ಆದಂಥ ಅಥವಾ ಒಂದು ವಿಶೇಷವಾದಂಥ ಒಂದು ಕೀ ಮೂಲಕ ಸ್ಲೈಡ್ ಶೋ ಇಂದ ಹೊರಗಡೆ ಬರ್ಬೋದಾಗಿದೆ. ಆಲ್ರೆಡಿ ನೀವು ಸ್ಲೈಡ್ ಶೋ ಆಪ್ಷನ್ಸ್ಗೆ ಹೋಗಿ ನೀವು ಬಿಗಿನಿಂಗ್ ಕೊಟ್ಟರೆ ಫಸ್ಟ್ ಸ್ಲೈಡಿಂದ ಅಥವಾ ಕರೆಂಟ್ ಸ್ಲೈಡ್ ಕೊಟ್ಟರೆ ಪ್ರೆಸೆಂಟ್ ನೀವು ಯಾವ ಸ್ಲೈಡಲ್ಲಿ ಇದ್ದೀರಲ್ವ ಅಲ್ಲಿಂದ ನಿಮ್ಮ ಪ್ರೆಸೆಂಟೇಷನ್ ಆರಂಭ ಆಗುತ್ತೆ. ಅಥವಾ F5 ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಪ್ರೆಸೆಂಟೇಷನ್ ಫಸ್ಟ್ ಸ್ಲೈಡಿಂದ ಆರಂಭ ಆಗುತ್ತೆ ಅಂತ ಗೊತ್ತಾಗಿದೆ ನಿಮಗೀಗ. ಇನ್ ಕೇಸ್ ಈ ಪ್ರೆಸೆಂಟೇಷನ್ ನಿಲ್ಲಿಸಬೇಕಾದ್ರೆ ಕೀಬೋರ್ಡ್ನಲ್ಲಿರುವಂಥ ಎಸ್ಕೇಪ್ ಅನ್ನುವಂಥ ಕೀ ಏನಿದೆ ಅಲ್ವಾ, ESC ಅಂತ ಬ್ಲೂ ಕಲರಿಂದ ಹೈಲೈಟ್ ಆಗಿದ್ದು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಎಸ್ಕೇಪ್ ಕೀ ಅಂತ, ಈ ಕೀಯನ್ನು ನಾವು ಪ್ರೆಸ್ ಮಾಡಿದ್ರೆ ನಾವು ಸ್ಲೈಡ್ ಶೋ ಇಂದ ಎಕ್ಸಿಟ್ ಆಗ್ತೇವೆ, ಸ್ಲೈಡ್ ಶೋ ಇಂದ ಹೊರಗೆ ಬರ್ತೇವೆ. ಹಾಗಾಗಿ ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಇದು, ಭಾಳ ಡಿಫಿಕಲ್ಟಿ ಅನ್ನಂಗಿಲ್ಲ. ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲೇಬೇಕು. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಬಂದಾಗ ಪ್ರತಿಯೊಂದು ಸ್ಕೂಲು ಕಾಲೇಜ್ಗಳಲ್ಲಿ ನಾವು ಪ್ರೊಜೆಕ್ಟರ್ ಬಳಸ್ತಾ ಇದ್ದೇವೆ. ಪ್ರೊಜೆಕ್ಟರ್ ಮೂಲಕ PPT ಮಾಡ್ಕೊಂಡು ನಾವು ಪಾಠಗಳನ್ನು ಹೇಳ್ತಾ ಇದ್ದೇವೆ ಸ್ಟೂಡೆಂಟ್ಸ್ಗಳಿಗೆ. ಅಷ್ಟೇ ಅಲ್ಲ, ಆಫೀಸಲ್ಲಿ ಬಂದಾಗಲೂ ಕೂಡ ಸುಮಾರು ಸರಿ ನಾವು ನಮ್ಮ ಪ್ರೆಸೆಂಟೇಷನ್ ಕೊಡಬೇಕಾಗುತ್ತೆ ಆಫೀಸ್ಗೆ ರಿಲೇಟೆಡ್ ಆಗಿ ಹೈಯರ್ ಆಫೀಸರ್ಸ್ ಬಂದಾಗ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು. ನೆಕ್ಸ್ಟ್ ಒನ್ ಇಮೇಲ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ನು. ಇದು ಕೂಡ ಗ್ರೂಪ್ C ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸು. ನಿಮ್ಮ ಇಮೇಲ್ಗೆ ಫೈಲನ್ನು ಹೇಗೆ ಸೇರ್ಪಡೆ ಮಾಡುವಿರಿ ಅಂತ ಕೇಳ್ತಾ ಇದ್ದಾರೆ. ಇಮೇಲ್ ಕಳಿಸ್ಬೇಕಾಗಿದೆ, ಆ ಇಮೇಲ್ಗೆ ಒಂದು ಫೈಲನ್ನು ಅಟ್ಯಾಚ್ ಮಾಡಬೇಕಾಗಿದೆ, ಒಂದು ಫೈಲನ್ನು ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗಿದೆ. ಆವಾಗ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕೆಳಗಡೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರದ್ದು ಪ್ರೋಸೆಸ್ ಏನಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಏನಿದೆ, ಕಂಪೋಸ್ ಬಟನ್ ಮೇಲೆ ಕ್ಲಿಕ್ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಅಟ್ಯಾಚ್ ಎ ಫೈಲ್ ಮೇಲೆ ಕ್ಲಿಕ್ ಮಾಡುವುದು. ಥರ್ಡ್ ಒನ್, ನೀವು ಯಾವ ಫೈಲನ್ನು ಅಟ್ಯಾಚ್ ಮಾಡಬೇಕೆಂದಿರುವಿರೋ ಆ ಫೈಲ್ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಓಪನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಸೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ವಶನ್ ದೊಡ್ಡದಾಗಿರೋದ್ರಿಂದ ಫಸ್ಟ್ ಈ ಸ್ಲೈಡಲ್ಲಿ ನಾನು ಸ್ಟೇಟ್ಮೆಂಟ್ಸ್ಗಳನ್ನು ಮಾತ್ರ ತೆಗೆದುಕೊಂಡಿರೋದು. ಟೋಟಲ್ ಕ್ವಶನ್ ಯಾವ ರೀತಿ ಇದೆ ಅಂದರೆ, ಈ ರೀತಿ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಕೆಳಗಡೆ ಅಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿರಿ, ABCD ಅಂದರೆ ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ. ಇದು ಗ್ರೂಪ್ C 19ರಲ್ಲಿ ಕೇಳಿರುವಂಥ ಕ್ವಶನ್ನು. ಯಾವ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು, ಯಾವುದು ಫಸ್ಟ್ ಯಾವುದು ನೆಕ್ಸ್ಟು, ಮತ್ತು ಕೊಟ್ಟಿರುವಂಥ 4ರಲ್ಲಿ 4 ಫಾಲೋ ಮಾಡಬೇಕಾ ಅಥವಾ ಕೆಲವೊಂದನ್ನು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಓಕೆ, ಯಾರೆಲ್ಲ ನೀವು ಮೇಲನ್ನು ಕಳಿಸ್ತೀರೋ ಅಥವಾ ಮೇಲ್ ರಿಸೀವ್ ಮಾಡ್ಕೊಳ್ತೀರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ಈ ಕ್ವಶನ್ಗೆ ಸರಿಯಾದಂಥ ಪ್ರೊಸೆಸ್ ಯಾವುದು ಅಂತ. ನೀವು ಯಾವುದೊಂದು ಫೈಲು ಅಥವಾ ಯಾವುದೊಂದು ಫೋಟೋ ಅಂತ ಇಟ್ಕೊಳ್ಳೋಣ, ಫೋಟೋವನ್ನು ನಿಮ್ಮ ಫ್ರೆಂಡಿಗೆ ಬೈ ಮೇಲಾಗಿ ಕಳಿಸ್ಬೇಕಾಗಿದೆ, ಅಥವಾ ಯಾವುದೋ PDF ಯಾವುದೊಂದು ಆನ್ಸರ್ ಕೀ ಕಳಿಸ್ಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ನೀವು ಏನೆಲ್ಲ ಪ್ರೊಸೆಸ್ ಮಾಡ್ತೀರಲ್ವ ಆ ಪ್ರೊಸೆಸನ್ನು ನೆನ್ಪು ಮಾಡಿಕೊಂಡು ನೀವು ಈಸಿಯಾಗಿ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಒಂದು ಟೈಮ್ ಕ್ಲಿಯರ್ ಮಾಡ್ಕೊಳ್ಳೋಣ. ನಾವೇನಾದರೂ ಮೇಲ್ ಕಳಿಸ್ಬೇಕಾದ್ರೆ, ಯಾರಿಗಾದ್ರೂ ಇಮೇಲ್ ಕಳಿಸ್ಬೇಕಾದ್ರೆ ಫಸ್ಟ್ ನಾವು ಮೇಲಲ್ಲಿ ಹೋಗಿ ಕಂಪೋಸ್ ಅನ್ನುವಂಥ ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ ಫಸ್ಟಲ್ಲಿ ಬಂದಾಗ, ಇದನ್ನು ಫಸ್ಟ್ ಕ್ಲಿಕ್ ಮಾಡಬೇಕು. ಕಂಪೋಸನ್ನು ಕ್ಲಿಕ್ ಮಾಡಿದ್ರೆ ನಮಗೊಂದು ವಿಂಡೋ ಓಪನ್ ಆಗುತ್ತೆ. ಈ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ 2ದಲ್ಲಿ ಬಂದಾಗ ನೀವು ಯಾರಿಗೆ ಮೇಲ್ ಕಳಿಸ್ಬೇಕಾಗಿದೆ ಅಲ್ವಾ ಅವರ ಮೇಲ್ ID ನೀವು ಅಲ್ಲಿ ಟೈಪ್ ಮಾಡಬೇಕು. 2 ಕಾಲಮಲ್ಲಿ CC BCC ಕೂಡ ಕಾಣಿಸ್ತಾ ಇದೆ. ಲಾಸ್ಟ್ ಸೆಷನಲ್ಲಿ ಅದ್ರ ಬಗ್ಗೆನೂ ಕ್ವಶನ್ ಬಂದಿತ್ತು, ಅದು ಕೂಡ ನಾನು ಹೇಳಿದ್ದೀನಿ. ಮತ್ತು ನೀವು ಪೊಲೀಸು PSI ಗ್ರೂಪ್ C ಕ್ವಶನ್ ಪೇಪರ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಂದು ಪಾಯಿಂಟ್ಸ್ ಬಗ್ಗೆ ಕೂಡ ಕ್ವಶನ್ ಕೇಳ್ತಾರೆ ಮೇಲಲ್ಲಿ ಬಂದಾಗ. ಹಾಗಾಗಿ CC BCC ಬಗ್ಗೆ ಕೂಡ ಯಾರಾದರೂ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನೀವು ನೋಡ್ಬೋದು. ಸಬ್ಜೆಕ್ಟಲ್ಲಿ ಬಂದಾಗ ಯಾವುದಕ್ಕೆ ರಿಲೇಟೆಡ್ ಆಗಿ ಸಬ್ಜೆಕ್ಟನ್ನು ನೋಟ್ ಮಾಡ್ತೇವೆ. ಓಕೆ, ಇಷ್ಟು ಫಸ್ಟ್ ನಾವು ಕಂಪೋಸನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇದಾದ ನಂತರ ನಾನು ಯಾವುದೋ ಒಂದು ಫೈಲನ್ನು ಅಟ್ಯಾಚ್ ಮಾಡಬೇಕಾಗಿದೆ. ಈಗ ಯಾವುದೋ ಒಂದು ವರ್ಡ್ ಡಾಕ್ಯುಮೆಂಟೋ ಅಥವಾ ಎಕ್ಸೆಲ್ ಸೀಟೋ ಅಥವಾ ಯಾವುದೊಂದು PDF ಫೈಲು ನಾನು ಇದಕ್ಕೆ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗಿದೆ. ಅವಾಗೇನು ಮಾಡೋದು, ಕೆಳಭಾಗದಲ್ಲಿ ಬಂದಾಗ ನಿಮಗೊಂದು ಆಪ್ಷನ್ಸಲ್ಲಿ ಕಾಣಿಸ್ತಾ ಇದೆ. ನಿಮಗಲ್ಲಿ ಬಂದಾಗ ಏನಿದೆ ಕೆಳಭಾಗದಲ್ಲಿ ಬಂದಾಗ ಅಂತ ನೋಡೋದಾದರೆ, ಇಲ್ಲಿ ಒಂದು ರೆಡ್ ಸರ್ಕಲಿಂದ ನಾವು ಹೈಲೈಟ್ ಮಾಡಿದ್ದೇವಲ್ವ, ಈ ಸಿಂಬಲ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಆವಾಗ ನೀವು ಯಾವ ಫೈಲ್ ಅಟ್ಯಾಚ್ ಮಾಡಬೇಕಲ್ವ ಆ ಫೈಲ್ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಫೋಲ್ಡರು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಆ ಆಪ್ಷನ್ಸ್ಗೆ ಅಟ್ಯಾಚ್ ಫೈಲ್ ಅಂತ ಹೇಳೋದು. ನೀವು ಮೇಲಲ್ಲಿ ಹೋಗಿ ನೀವು ಇದ್ರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಥದ್ದೊಂದು ಆಪ್ಷನ್ಸ್ ಓಪನ್ ಆಗೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಅಟ್ಯಾಚ್ ಫೈಲ್ಗೆ ನಾವು ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಸುಮಾರು ಫೈಲ್ಗಳು ಕಾಣಿಸ್ತಾ ಇದ್ದಾವೆ ನಿಮಗೆ, PPTಗಳಿದ್ದಾವೆ, ವರ್ಡ್ ಫೈಲ್ ಇದ್ದಾವೆ, ಸುಮಾರು ಬೇರೆ ಬೇರೆ ರೀತಿ PDF ಫೈಲ್ಗಳು ಕೂಡ ನಿಮಗೆ ಕಾಣಿಸ್ತಾ ಇದ್ದಾವೆ. ಓಕೆ, ಇದರಲ್ಲಿ ನಾನು ಯಾವ ಫೈಲನ್ನು ಕಳಿಸ್ಬೇಕಾಗಿದ್ದೇನೋ ಅಥವಾ ಯಾವ ಫೈಲನ್ನು ಅಟ್ಯಾಚ್ ಮಾಡಬೇಕಾಗಿದೆ ಅಲ್ವಾ ಅದರ ಮೇಲೆ ಒಂದು ಸರಿ ನಾನು ಕ್ಲಿಕ್ ಮಾಡಿದ್ರೆ ಅದು ಈ ರೀತಿ ಬ್ಲೂ ಕಲರಲ್ಲಿ ಒಂದು ಸ್ವಲ್ಪ ಬ್ಲಿಂಕ್ ಆಗುತ್ತೆ. ಇದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಇದು ಈ ಕಲರ್ ಬಂದರೆ ಓಕೆ. ಈ ರೀತಿ ಬಂದ ನಂತರ ಕೆಳಭಾಗದಲ್ಲಿರುವಂಥ ಓಪನ್ ಅನ್ನುವಂಥ ಏನೋ ಆಪ್ಷನ್ಸ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಫೈಲು ಅಂದರೆ NCC ಅನ್ನುವಂಥ ವರ್ಡ್ ಡಾಕ್ಯುಮೆಂಟ್ ಇದೆ ಅಲ್ವಾ ಆ ಫೈಲು ನಮ್ಮ ಮೇಲ್ಗೆ ಹೋಗಿ ಅಲ್ಲಿ ಅಪ್ಲೋಡ್ ಆಗುತ್ತೆ, ಅದಕ್ಕೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆದ ತಕ್ಷಣಕ್ಕೆ, ಅಪ್ಲೋಡ್ ಆದ ತಕ್ಷಣಕ್ಕೆ ಅಲ್ಲಿ ನಿಮಗೆ ಬ್ಲೂ ಕಲರಿಂದ ಫೈಲ್ ನೇಮ್ ಈ ರೀತಿ ಬ್ಲಿಂಕ್ ಆಗುತ್ತೆ. ಅಪ್ಲೋಡ್ ಆಗೋವರೆಗೂ ಇದು ಬ್ಲೂ ಕಲರ್ ಬರೋದಿಲ್ಲ. ಅಪ್ಲೋಡ್ ಆದ ತಕ್ಷಣಕ್ಕೆ ಇದು ಈ ರೀತಿ ಬ್ಲೂ ಕಲರಲ್ಲಿ ಹೈಲೈಟ್ ಆಗುತ್ತೆ.
ಪಕ್ಕದಲ್ಲಿ 13K ಅದು ಸೈಜ್ ತೋರಿಸ್ತಾ ಇದೆ. ಓಕೆ, ಈ ರೀತಿ ಬಂದಮೇಲೆ ಕೆಳಭಾಗದಲ್ಲಿರುವಂತಹ ಸೆಂಡ್ ಅನ್ನುವಂಥ ಆಪ್ಷನ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ಆವಾಗ ಇಮೇಲ್ ಏನಾಗುತ್ತೆ, ನೀವು ಯಾರಿಗೆ ಕಳಿಸ್ಬೇಕಾಗಿದೋ ಅವರಿಗೆ ಇದು ಸೆಂಡ್ ಆಗುತ್ತೆ. ಇದಿಷ್ಟು ಪ್ರೊಸೀಜರ್ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸ್ಪರ್ಧಾರ್ಥಿಗಳು ನಾವು ಮೊಬೈಲಲ್ಲೂ ಮಾಡ್ತಾ ಇರ್ತೇವೆ, ಈವನ್ ಲ್ಯಾಪ್ಟಾಪು ಸಿಸ್ಟಮಲ್ಲಿ ಕೂಡ ಮಾಡ್ತಾ ಇರ್ತೇವೆ. ಇದನ್ನೇ ನಿಮಗೆ ಈ ಪ್ರೊಸೀಜರ್ ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅನ್ನೋದನ್ನೇ ನಿಮಗಿಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ನಾವು ಏನು ಮಾಡಬೇಕು, ಕಂಪೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವಿಂಡೋ ಓಪನ್ ಆಗುತ್ತೆ ಅಂತ ಹೇಳಿದೆ ನಾನು. ಆವಾಗ ಅಟ್ಯಾಚ್ ಫೈಲ್ ಅನ್ನುವಂಥ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಆವಾಗ ನೀವು ಯಾವ ಫೈಲನ್ನು ಅಟ್ಯಾಚ್ ಮಾಡಬೇಕಾಗಿದೆ ಅಲ್ವಾ, ಆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಲೈಟ್ ಬ್ಲೂ ಕಲರಲ್ಲಿ ಅದು ಹೈಲೈಟ್ ಆಗುತ್ತೆ. ಆಮೇಲೆ ಓಪನ್ ಅನ್ನುವಂಥ ಆಪ್ಷನ್ಸನ್ನು ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ಅಪ್ಲೋಡ್ ಅಥವಾ ನಮ್ಮ ಮೇಲ್ಗೆ ಅದು ಅಟ್ಯಾಚ್ ಆಗುತ್ತೆ. ಆಮೇಲೆ ಸೆಂಡ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮೇಲ್ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕ್ವಶನ್ ಏನಿದೆ ಅಂದರೆ, ಇಮೇಲ್ಗೆ ಫೈಲನ್ನು ಹೇಗೆ ಸೇರ್ಪಡೆ ಅಟ್ಯಾಚ್ ಮಾಡಬೇಕಂತ ಇಷ್ಟೇ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಕೊನೆ ಡಿ ಆಪ್ಷನ್ ತಾವಿಲ್ಲಿ ಸೇರಿಸುವಂಥ ಅವಶ್ಯಕತೆ ಕೂಡ ಇಲ್ಲ. ಆದರೆ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಅಲ್ಲಿ ಅದಕ್ಕೆ ನಿಯರೆಸ್ಟ್ ಆನ್ಸರ್ ಅಂದರೆ ಅಲ್ಲಿ ABCD 4 ಕೂಡ ಗುರುತಿಸ್ಬೋದು. ಹಾಗಾಗಿ ಫಸ್ಟ್ ಆಪ್ಷನ್ಸ್ ಈ ಕ್ವಶನ್ಗೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಅಂದರೆ ನಾವು ನಮ್ಮ ಪ್ರತಿನಿತ್ಯ ಬಳಸ್ತಾ ಇರುವಂತಹ ಇಮೇಲ್ನ ಪ್ರೊಸೀಜರ್ ಯಾವ ರೀತಿ ಇದೆ ಅನ್ನೋದನ್ನೇ ಇಲ್ಲಿ ನಿಮಗೆ ಕ್ವಶನ್ ರೂಪದಲ್ಲಿ ಕೇಳಿದ್ದಾರೆ. ಹಾಗಾಗಿ ಈವನ್ ನೀವು ಮೊಬೈಲನ್ನು ಬಳಸ್ತಾ ಇದ್ದರೂ ಕೂಡ, ಯಾರು ನಾವೆಲ್ಲ ಸ್ಮಾರ್ಟ್ಫೋನ್ ಬಳಸ್ತಾ ಇದ್ದೇವಲ್ವಾ, ನಾವೆಲ್ಲರೂ ಕೂಡ ಏನು ಮಾಡಬೇಕು, ಮೊಬೈಲಲ್ಲೂ ಕೂಡ ಕಾಂಪಿಟೇಟಿವ್ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ OS ಯಾವುದಿದೆ ಅನ್ನೋದು ಗೊತ್ತಿರಬೇಕು, ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ನೀವು ಯಾವ್ದು ಯೂಸ್ ಮಾಡ್ತೀರ ಅನ್ನೋದು ಕೂಡ ಗೊತ್ತಿರಬೇಕು. ಅದ್ರ ಜೊತೆಗೆ ಮೇಲ್ ಯಾವ ರೀತಿ ಕಂಪೋಸ್ ಮಾಡ್ತೇವೆ, ಯಾವ ರೀತಿ ಕಳಿಸ್ತೇವೆ ಅನ್ನೋದು, ಮೇಲಲ್ಲಿ ಬರೋಂಥ ಬೇರೆ ಬೇರೆ ಆಪ್ಷನ್ಸ್ ಏನಿದ್ದಾವಲ್ಲ ಅವೆಲ್ಲವೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಅವಾಗ ನಮಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್, ಗ್ರೂಪ್ ಸಿಯಲ್ಲಿ ಕೇಳಿರುವಂಥ ಕ್ವಶನ್ 2018 ಗ್ರೂಪ್ ಸಿ ಎಕ್ಸಾಮಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಏನು 3 ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನಿದೆ, 4 ಬಿಟ್ಸ್ಗಳು ಒಂದು ನಿಬ್ಬಲನ್ನು ಉಂಟು ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್, 1 ಮೆಗಾಬೈಟ್ 1024 ಕಿಲೋಬೈಟ್ಸ್ಗೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, 1 ಟೆರಾಬೈಟ್ 1024 ಗೀಗಾಬೈಟ್ಸ್ಗೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವು ಸ್ಟೇಟ್ಮೆಂಟ್ಸ್ಗಳು. ಕ್ವಶನ್ ಒಂದು ಸ್ವಲ್ಪ ಫುಲ್ ನೋಡೋಣ ಏನಿದೆ ಅಂತ. ಫಸ್ಟ್ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಕೆಳಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ, ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ. ಕೆಳಗಡೆ ನಿಮಗೇನು ಮಾಡಿದ್ದಾರೆ, ಈ ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅನ್ನೋದಕ್ಕೆ ರಿಲೇಟೆಡ್ ಆಗಿರುವಂಥ ಆಪ್ಷನ್ಸನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ರ್ಯಾಂಡಮಾಗಿ ಕೊಟ್ಟಿದ್ದಾರೆ, A ಮತ್ತು C, A ಮತ್ತು B ಮತ್ತು C, ABC ಅಂತ ಈ ರೀತಿ ಕೊಟ್ಟಿದ್ದಾರೆ. ಇದು ಕಂಪ್ಯೂಟರ್ ಮೆಮೊರಿಗೆ ರಿಲೇಟೆಡ್ ಆಗಿರುವಂಥ, ಮೆಮೊರಿ ಯೂನಿಟ್ಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ ಆಗಿದೆ. ಆಲ್ರೆಡಿ ನಾನು ಲಾಸ್ಟ್ ಸೆಷನ್ 1 ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ನಾನು ಒಂದು ಟೇಬಲ್ ಕೂಡ ನಿಮಗೆ ತೋರಿಸಿದ್ದೆ ನಾನು. ಅದು ಬಹಳ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಕಂಪ್ಯೂಟರ್ ಮೆಮೊರಿ ಯೂನಿಟ್ಗೆ ರಿಲೇಟೆಡ್ ಆಗಿ. ಹಾಗಾಗಿ ಇಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಬೇಸಿಕ್ ಆಗಿ ನಮಗೆ ಕಂಪ್ಯೂಟರ್ ಮೆಮೊರಿ ಯೂನಿಟ್ಗಳೇನಿದ್ದಾವಲ್ವ, ಯಾವ ರೀತಿ ಅದನ್ನು ಮೆಜರಿಂಗ್ ಮಾಡ್ತೇವಲ್ವ, ಅದ್ರ ಬಗ್ಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ 1 ಬಿಟ್ ಗೊತ್ತಿರಬೇಕು. 1 ಬಿಟ್ ಅಂದರೆ 1 ಬೈನರಿ ಡಿಜಿಟ್ ಅಂತ ಅರ್ಥ. 1 ಬೈನರಿ ಡಿಜಿಟ್ ಅಂದರೆ ಯಾವುದು, 0 ಅಥವಾ 1 ಯಾವುದಾದ್ರೂ ಆಗಿರ್ಬೋದು. ಅವುಗಳಿಗೆ ಬೈನರಿ ನಂಬರ್ಸ್ ಅಥವಾ ಬೈನರಿ ಡಿಜಿಟ್ಸ್ ಅಂತ ಕರಿತೇವೆ ನಾವು, 0 ಮತ್ತು 1ಕ್ಕೆ. ಇಂತಹ 4 ಬಿಟ್ಸ್ ಸೇರಿದ್ರೆ ಅದಕ್ಕೆ 1 ನಿಬ್ಬಲ್ ಅಂತ ಹೇಳೋದು ಅಥವಾ ಹಾಫ್ ಬೈಟ್ ಅಂತ ಹೇಳೋದು. ನಿಮಗೆ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ಗಳ ಟೇಬಲ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇದ್ದಾವೆ ನಿಮಗೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, 4 ಬಿಟ್ಸ್ಗಳು ಒಂದು ನಿಬ್ಬಲನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಟೇಬಲಲ್ಲಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. 4 ಬಿಟ್ಸ್ ಸೇರಿದ್ರೆ ಅದು 1 ನಿಬ್ಬಲ್ ಆಗುತ್ತೆ, ಅಥವಾ 4 ಬಿಟ್ಸ್ ಈಕ್ವಲ್ ಟು 1 ನಿಬ್ಬಲ್ ಅಂತ ಹೇಳೋದು. 1 ನಿಬ್ಬಲ್ಗೆ ಹಾಫ್ ಬೈಟ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಅಂತ ನಾವು ಇಲ್ಲಿ ಒಪ್ಕೋಬೋದು. ನೆಕ್ಸ್ಟ್ ಒನ್, 8 ಬಿಟ್ಸ್ ಕೊಟ್ಟಿದ್ದಾರೆ. ಇಂದ 8 ಬಿಟ್ಸ್ ಸೇರಿದ್ರೆ 1 ಬೈಟ್ ಅಂತ ಹೇಳ್ತೇವೆ ಅದಕ್ಕೆ. ಇಂತಹ 1024 ಬೈಟ್ಸನ್ನು ಸೇರಿದ್ರೆ ಅದು 1 KB ಆಗುತ್ತೆ. 1024 KB is equal to 1 MB ಮೆಗಾಬೈಟ್ ಆಗುತ್ತೆ. 1024 MBಗೆ ನಾವು 1 GB ಅಂತ ಕರೆಯೋದು. 1024 GBಗೆ 1 TB ಅಂತ ಕರೆಯೋದು. ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಕಂಟೆಂಟು ನಿಮಗೆ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ಗಳಿಗೆ ರಿಲೇಟೆಡ್ ಆಗಿರೋದು. ಆ ಸ್ಟೇಟ್ಮೆಂಟ್ಸು ಅಲ್ಲಿ ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ ಕಂಟೆಂಟನ್ನು ಅಬ್ಸರ್ವ್ ಮಾಡಿದ್ರೆ ಆ ಸ್ಟೇಟ್ಮೆಂಟ್ಸ್ಗಳ ಸರಿನಾ ತಪ್ಪ ಅನ್ನುವಂಥ ತೀರ್ಮಾನಕ್ಕೆ ನೀವು ಬರ್ಬೋದು. ಫಸ್ಟ್ 1 ಸ್ಟೇಟ್ಮೆಂಟ್ ಆಲ್ರೆಡಿ ಗೊತ್ತಾಯ್ತು ನಮಗೆ, ಅದು ಸರಿಯಾಗಿದೆ ಅಂತ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, 1 ಮೆಗಾಬೈಟು 1024 ಕಿಲೋಬೈಟ್ಸ್ಗೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. 1 MB ಕಾಣಿಸ್ತಾ ಇದೆ ನಿಮಗೆ. 1 MB ಯಾವುದಕ್ಕೆ ಈಕ್ವಲ್ ಇದೆ, 1024 KBಗೆ ಈಕ್ವಲ್ ಇದೆ. ಹಾಗಾಗಿ ಆ ಸ್ಟೇಟ್ಮೆಂಟ್ ಕೂಡ ಸರಿ ಅಂತ ಹೇಳ್ಬೋದು. ಥರ್ಡ್ ಒನ್, 1 ಟೆರಾಬೈಟ್ ಈಸ್ ಈಕ್ವಲ್ ಟು 1024 ಗೀಗಾಬೈಟ್ಸ್ ಅಂತ ಹೇಳ್ತಾ ಇದ್ದಾರೆ. 1 TB ಆ ಟೇಬಲ್ನ ಎಂಡಲ್ಲಿ ಕಾಣಿಸ್ತಾ ಇದೆ. 1 TB ಈಸ್ ಈಕ್ವಲ್ ಟು 1024 GB. ಹಾಗಾಗಿ ಈ 3 ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಫಸ್ಟ್ ಇದರಲ್ಲಿ ಬಂದಾಗ ನಿಮಗೆ ಈ ಟೇಬಲನ್ನು ಡಿಸ್ಪ್ಲೇ ಮಾಡಿದ್ದೆ.
ಯಾರಿಗಾದರೂ ಈ ಟೇಬಲ್ ಬಗ್ಗೆ ಗೊತ್ತಿಲ್ಲ ಅಥವಾ ಇಲ್ಲಿರುವಂಥ ಮೆಮೊರಿ ಯೂನಿಟ್ಸ್ ಏನಿದಾವಲ್ವ ಮೇಜರಿಂಗ್ ಯೂನಿಟ್ಸ್ ಅಂತ ಬಂದಾಗ ಇವುಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ಖಂಡಿತ ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಬೇಕು, ಇವುಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ನಂಬರ್ಸ್ ಏನು ಬಹಳ ಡಿಫ್ರೆನ್ಸ್ ಇಲ್ಲ, ಎಲ್ಲ 1024 ಇದೆ. ಸ್ಟಾರ್ಟಿಂಗಲ್ಲಿ 3 ಬಂದಾಗ ಮಾತ್ರ ಬೇರೆ ಇರೋದು, 1 ಬಿಟ್ಟು 4 ಬಿಟ್ಸು 8 ಬಿಟ್ಸ್ ಅಂತ, ರಿಮೈನ್ಗೆಲ್ಲೋ 1024 ಅಂತ ಇರೋದು. ಆದರೆ ಯಾವದಿಲ್ಲಿ ಅಳತೆ ಮಾನಗಳಿದ್ದಾವಲ್ಲ KB, MB, GB, TB, PB ಅಂತ ಇದ್ದಾವಲ್ವ ಅವುಗಳ ಬಗ್ಗೆ ನಿಮಗೆ ಎಕ್ಯುರೇಟಾಗಿ ಗೊತ್ತಿರಬೇಕು. ಯಾವ್ದು ಸೇರಿದ್ರೆ ಯಾವುದಾಗುತ್ತೆ ಅಂದರೆ KB ಸೇರಿದ್ರೆ ಅದು MB ಆಗುತ್ತೆ, MB ಸೇರಿದ್ರೆ ಅದು GB ಆಗುತ್ತೆ, GB ಸೇರಿದ್ರೆ TB ಆಗುತ್ತೆ. ಮತ್ತು ಅಳತೆ ಮಾನಗಳು ಬಂದಾಗ ಚಿಕ್ಕದಿಂದ ದೊಡ್ಡದಕ್ಕೆ ಹೋಗ್ಲಿಕ್ಕೂ ಬರಬೇಕು ನಿಮಗೆ. KB ದೊಡ್ಡದ GB ದೊಡ್ಡದ ಈ ರೀತಿ ಕ್ವಶನ್ ಕೂಡ ಕೇಳ್ಬೋದು ನಿಮಗೆ. ಹಾಗಾಗಿ ಆ ರೀತಿ ಕೂಡ ಗೊತ್ತಿರಬೇಕು. ಕಾಮನ್ ಆಗಿ ಮೊಬೈಲ್ ಬಳಸೋರಿಗೆ ಗೊತ್ತಿರುತ್ತೆ ಈ ಮಾಹಿತಿ, ಆದರೂ ಕ್ರಾಸ್ ಚೆಕ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ. ಅದರ ವಿಸ್ತೃತ ರೂಪನೂ ಕೇಳಿದ್ದಾರೆ ಸುಮಾರು ಎಕ್ಸಾಮಲ್ಲಿ ಬಂದಾಗ. KB ಅಂದ್ರೇನು, TB ಅಂದ್ರೇನು, GB ಅಂದ್ರೇನು, ಈ ರೀತಿ ಕೂಡ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿ ಕೂಡ ಅದರ ವಿಸ್ತೃತ ರೂಪ ಕೂಡ ಕೇಳ್ತಾರೆ. ಹಾಗಾಗಿ ಈ ಟೇಬಲನ್ನು ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು, ನೀಟಾಗಿ ಅದನ್ನು ನೆನ್ಪಿಟ್ಕೊಂಡ್ರೆ ಖಂಡಿತ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ ನಿಮಗೆ. ಓಕೆ, ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವುದು? ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸ್ಗಳು ಸರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಗೂಗಲ್ನಿಂದ ಬಿಡುಗಡೆಯಾಗುವ ಕೆಳಗಿನ ಆ್ಯಂಡ್ರಾಯ್ಡ್ ಶ್ರೇಣಿಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಆ್ಯಂಡ್ರಾಯ್ಡ್ ವರ್ಷನ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್, ಗೂಗಲಿಂದ ಬಿಡುಗಡೆ ಆಗಿರುವಂಥ ಆ್ಯಂಡ್ರಾಯ್ಡ್ ವರ್ಷನ್ಗೆ ರಿಲೇಟೆಡಾಗಿ ಕೇಳಿರುವಂಥ ಕ್ವಶನ್ನು. ಇದು ಗ್ರೂಪ್ C 2017ರಲ್ಲಿ ಕೇಳಿರುವಂಥ ಕ್ವಶನ್ನು. ಕೆಳಗಡೆ ವರ್ಷನ್ ನೇಮ್ ಕೊಟ್ಟಿದ್ದಾರೆ, ಕಿಟ್ ಕ್ಯಾಟ್ ಅಂತ ಕೊಟ್ಟಿದ್ದಾರೆ, ಮಾರ್ಷ್ಮಲೋ, ಲಾಲಿಪಾಪ್, ಜೆಲ್ಲಿ ಬೀನ್ ಅಂತ ಕೊಟ್ಟಿದ್ದಾರೆ. ಇವು ಬಿಡುಗಡೆಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ವರ್ಷನ್ಗಳಿಗೆ ನೇಮ್ ಕೊಡ್ತಾ ಇದ್ದಾರೆ. ಆ್ಯಂಡ್ರಾಯ್ಡಲ್ಲಿ ಬಂದಾಗ ಪ್ರತಿ ವರ್ಷನ್ಗೂ ಏನು ಮಾಡ್ತಾ ಇದ್ದಾರೆ, ಅವರು ಬೇರೆ ಬೇರೆ ನೇಮ್ ಕೊಟ್ಟಿದ್ದಾರೆ ಅವರು. ಆ ನೇಮ್ಗಳ ಹೆಸರೆಲ್ಲ ನೋಡಿದ್ರೆ ಈ ಚಾಕ್ಲೇಟು ಈ ರೀತಿ ಎಲ್ಲ ಅನಿಸುತ್ತೆ. ಓಕೆ, ಅಂತಹ ನೇಮ್ಗಳ ಆ ವರ್ಷನ್ಗಳಿಗೆ ಇಂಡಿಕೇಟ್ ಆಗಿ ಅವ್ರು ಬಳಸಿರೋದು. ಅವುಗಳು ಬಿಡುಗಡೆ ಆದಂತಹ ಕಾಲಾನುಕ್ರಮ, ಯಾವ ವರ್ಷನ್ ಯಾವ ಟೈಮಲ್ಲಿ, ಫಸ್ಟ್ ಯಾವುದು ಇದರಲ್ಲಿ ಬಂದಾಗ ಯಾವ ವರ್ಷನ್ ಫಸ್ಟು ಅವ್ರು ಬಿಡುಗಡೆ ಮಾಡಿದ್ದು, ಆಮೇಲೆ ನೆಕ್ಸ್ಟ್ ವರ್ಷನ್ ಯಾವುದು, ಅವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಕೆಳಗಡೆ ಆಯ್ಕೆಗಳು ಕೊಟ್ಟಿದ್ದಾರೆ, ಸಂಕೇತಗಳ ಮೂಲಕ ಆಯ್ಕೆ ಮಾಡಬೇಕು. ಕ್ವಶನ್ ಫುಲ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಅಂದರೆ BACD, ABCD, DACB ಈ ರೀತಿ ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇಂಥ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಕೆಲವೊಮ್ಮೆ ಟಫ್ ಅನ್ನಿಸ್ಬೋದು ನಿಮಗೆ. ಯಾಕೆ ಆ್ಯಂಡ್ರಾಯ್ಡ್ ಬಗ್ಗೆ ಕೇಳಿದ್ದಾರೆ ಅಂತ ಕೆಲವೊಬ್ಬರಿಗೆ ಭಯ ಆಗ್ಬೋದು, ನಾವು ಎಷ್ಟೊಂದು ಇಂಥವೆಲ್ಲ ನೆನ್ಪಿಟ್ಕೊಳ್ಬೇಕಂತ. ಆದರೆ ಗೊತ್ತಿರಲಿ, ಇವತ್ತಿನ ದಿನ ಬಹುತೇಕ ಜನ ಬಳಸ್ತಾ ಇರುವಂಥ ಮೊಬೈಲ್ಗಳಲ್ಲಿರುವಂತಹ ಏನು ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅಲ್ವಾ, ಅದು ಆ್ಯಂಡ್ರಾಯ್ಡ್ ಇರೋದು. ನೀವು ಬಳಸ್ತಾ ಇರುವಂಥ ಬಹುತೇಕ ಮೊಬೈಲ್ಗಳು ಆ್ಯಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ. ಹಾಗಾಗಿ ನಮ್ಮ ಮೊಬೈಲಲ್ಲಿರುವಂತಹ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಲ್ರೆಡಿ ನಾನು ಇಂಥದೇ ಕ್ವಶನ್ ಫಸ್ಟ್ ಸೆಷನಲ್ಲೂ ಕೂಡ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೇನೆ. OS ಬಗ್ಗೆ ಬಹಳ ಸರಿ ಕ್ವಶನ್ ಬರುತ್ತೆ, ಅದು ಸ್ಪೆಷಲಿ ಆ್ಯಂಡ್ರಾಯ್ಡ್ ಬಗ್ಗೆ ಅಂತೂ ಬಹಳ ಸರಿ ಕ್ವಶನ್ ಬಂದಿದೆ. ಹಾಗಾಗಿ ನಿಮಗೆ ಗೊತ್ತಿರಲೇಬೇಕು. ಹಾಗಾಗಿ ನಿಮ್ಮಿಂದ ಈ ನಾಲೆಜ್ ಅವರು ಖಂಡಿತ ಎಕ್ಸಾಮಲ್ಲಿ ನಿರೀಕ್ಷೆ ಮಾಡ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ಆ್ಯಂಡ್ರಾಯ್ಡ್ ಏನನ್ನೋದು ಆಲ್ರೆಡಿ ಹೇಳಿದೆ ನಾನು. ಇದು ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್, ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ಗಳಲ್ಲಿ ಬಳಕೆ ಆಗ್ತಾ ಇರುವಂಥ ಆಪ್ರೇಟಿಂಗ್ ಸಿಸ್ಟಮ್. ಇದು ಮೊಬೈಲ್ಗಷ್ಟಲ್ಲ, ಈವನ್ ಟ್ಯಾಬ್ಗಳಿಗಲ್ಲೂ ಕೂಡ ಇದು ಆಪ್ರೇಟಿಂಗ್ ಸಿಸ್ಟಮ್ ಆಗಿ ಬಳಕೆ ಆಗ್ತಾ ಇರುತ್ತೆ. ಓಕೆ, ಇದು ಹೆಚ್ಚು ಫೇಮಸ್ ಆಗಿರೋದ್ರಿಂದ ಇದರ ಬಗ್ಗೆ ಕ್ವಶನ್ ಅವ್ರು ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಥವಾ ನಮ್ಮಿಂದ ಅದಕ್ಕೆ ರಿಲೇಟೆಡ್ ಆಗಿರುವಂಥ ನಾಲೆಜ್ ಕೂಡ ಅವ್ರು ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲೇನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಇದು ಆ್ಯಂಡ್ರಾಯ್ಡ್ ವರ್ಷನ್ಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಇಮೇಜ್ ಆಗಿದೆ. ಆ್ಯಂಡ್ರಾಯ್ಡ್ ವರ್ಷನ್ ಯಾವ ವರ್ಷ ಬಿಡುಗಡೆ ಆಯಿತು, ಅದಕ್ಕೆ ಅವ್ರು ಏನಾದರೂ ನಿಕ್ ನೇಮು ಅಥವಾ ಪೆಟ್ ನೇಮ್ ಕೊಟ್ಟಿದ್ರೆ ಆ ನೇಮ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ನಮಗೆ ಇಲ್ಲಿ ಕೇಳಿರೋದು ಕಿಟ್ ಕ್ಯಾಟು, ಮಾರ್ಷ್ಮಲೋ, ಲಾಲಿಪಾಪು, ಜೆಲ್ಲಿ ಬೀನ್ ಕೇಳಿದ್ದಾರೆ ಅವ್ರು ಕೇಳಿದ್ದು. ಆ್ಯಕ್ಚುಲಿ ಅವಿಷ್ಟನ್ನೇ ನೋಡೋಣ ಒನ್ ಟೈಮು, ಆಮೇಲೆ ಇಡೀ ಇಮೇಜನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ರೆಡ್ ಏರಿಯಾ ಏನು ಕಾಣಿಸ್ತಾ ಇದೆ ಅಲ್ವಾ, ಬಾರ್ಡ್ರ್ ಒಳಗಡೆ ಇರುವಂತಹ 4 ವರ್ಷನ್ ಬಗ್ಗೆ ಅವ್ರು ಕ್ವಶನ್ ಕೇಳಿದ್ದು. ಜೆಲ್ಲಿ ಬೀನ್ ಇದೆ, ಅಲ್ಲಿ ಕಿಟ್ ಕ್ಯಾಟ್ ಇದೆ, ಲಾಲಿಪಾಪ್ ಇದೆ, ಮಾರ್ಷ್ಮಲೋ. ಕೆಳಗಡೆ ಇಸ್ವಿ ಕೂಡ ಮೆನ್ಷನ್ ಇದೆ, 2012, 2013, 2014, 2015 ಅಂತ. ನಿಮಗೆ ಕ್ವಶನಲ್ಲಿ ಏನು ಮಾಡಿದ್ದಾರೆ, ಕಾರ್ನರಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಕ್ವಶನಲ್ಲಿ ಅವ್ರು ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದಾರಲ್ವ ಅವನ್ನು ರ್ಯಾಂಡಮ್ ಆಗಿ ಮಿಕ್ಸಪ್ ಮಾಡಿ ಕೊಟ್ಟಿದ್ದಾರೆ. ಅವನ್ನು ನಾವೇನು ಮಾಡಬೇಕಾಗಿದೆ, ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗಿದೆ. ಕೊಟ್ಟಿರುವಂಥ 4ರಲ್ಲಿ ಫಸ್ಟ್ ರಿಲೀಸ್ ಆಗಿರುವಂಥ ವರ್ಷ ಯಾವುದು, ಜೆಲ್ಲಿ ಬೀನು. ಇದಾದ ನಂತರ ಕಿಟ್ ಕ್ಯಾಟು, ಆಮೇಲೆ ಲಾಲಿಪಾಪು, ಆಮೇಲೆ ಮಾರ್ಷ್ಮಲೋ ಅಂತ. ಇಷ್ಟೊಂದೆಲ್ಲ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂತ ಅನ್ನಿಸ್ಬೋದು ನಿಮಗೆ. ಆದರೆ ಆ್ಯಂಡ್ರಾಯ್ಡ್ ಕಂಪ್ನಿ ಏನು ಮಾಡಿದೆ ಅಂದರೆ, ಈ ವರ್ಷನ್ಸ್ಗಳೆಲ್ಲ ರಿಲೀಸ್ ಮಾಡೋಂಥ ಸಮಯದಲ್ಲಿ ಅದಕ್ಕೆ ನಿಕ್ ನೇಮ್ ಅಥವಾ ಪೆಟ್ ನೇಮ್ ಎಲ್ಲ ಏನು ಅವರು ನೀಡ್ತಾ ಬಂದಿದ್ದಾರಲ್ವ, ಆ ನೇಮ್ಗಳೆಲ್ಲ ಒಂದು ಟೈಮ್ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಬಹುತೇಕ ಕಡೆ ಈಗೇನು ಇಂಗ್ಲೀಷ್ ಏನು ಅಲ್ಫಾಬೆಟಿಕ್ಗಳಿದ್ದಾವಲ್ವ, ABCDEF ಅಂತ, ಆ ರೀತಿಯೇ ಕೊಟ್ಕೊಂಡು ಬಂದಿರೋದು ನಮಗೆ ಕಾಣಿಸ್ತಾ ಇದೆ. ಫಸ್ಟ್ ಒನ್ ಆ್ಯಂಡ್ರಾಯ್ಡ್ 1.0 ಅಂತ ಕೊಟ್ಟಿದ್ದಾರೆ. B ಇಲ್ಲ, ಅಲ್ಲಿ C ಕೊಟ್ಟಿದ್ದಾರೆ ನೋಡಿರಿ, ಕಪ್ ಕೇಕ್ ಅಂತಿದೆ. ಆಮೇಲೆ D ದಿಂದ ಕೊಟ್ಟಿದ್ದಾರೆ EFGHIJKLMN. ಅದೇ ರೀತಿ ಮುಂದುವರಿತಾ ಇದೆ ಅಪ್ ಟು ಎಲ್ಲಿವರೆಗೂ, P ವರೆಗೂ. ಪೈ ಅನ್ನೋದು 2018ರಲ್ಲಿ ರಿಲೀಸ್ ಆಗಿರುವಂಥ ಆ್ಯಂಡ್ರಾಯ್ಡ್ ವರ್ಷನ್ ಅದು.
P ವರೆಗೂ ಪೈ ಅಂತ ಕೊಟ್ಟಿದ್ರು, ಅದಕ್ಕಿಂತ ಮುಂಚೆ ಓರಿಯೋ ಕೊಟ್ಟಿದ್ರು. ಈ ರೀತಿ ಹೆಚ್ಚು ಫೇಮಸ್ ಆಗಿರುವಂಥ ಹೆಸರುಗಳನ್ನೇ ಈ ಇಂಗ್ಲೀಷ್ ಏನು ಅಕ್ಷರಗಳಿದ್ದಾವಲ್ವ ಅವುಗಳ ಸೀರಿಯಲ್ ಆಗಿ ಕೊಟ್ಟಿರೋದು ಕಂಡು ಬರುತ್ತೆ. ಪಿ ಆದಮೇಲೆ ಕ್ಯೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವ್ರೇನು ಮಾಡಿದ್ದಾರೆ ಅಲ್ಲಿ ಬಂದಾಗ ಆ್ಯಂಡ್ರಾಯ್ಡ್ 10 ಅಂತ ಬಳಕೆ ಮಾಡಿದ್ದಾರೆ. ಅದು 2019ರಲ್ಲಿ ರಿಲೀಸ್ ಆಗಿರೋದು. ಫಸ್ಟ್ ಸೆಷನಲ್ಲಿ ಈ ಕ್ವಶನ್ ಕೂಡ ಕೇಳಿದ್ರು. 2019ರಲ್ಲಿ ರಿಲೀಸ್ ಆಗಿರುವಂಥ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದಂತ ಕೇಳಿದರು. ಅದಾದ ನಂತರ ಆ್ಯಂಡ್ರಾಯ್ಡ್ 11 ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ರಾಯ್ಡ್ 12 ಕೂಡ ಬಿಡುಗಡೆ ಆಗಿದೆ 21ಅಲ್ಲಿ ಬಂದಾಗ. ಲೇಟೆಸ್ಟ್ ವರ್ಷನ್ ಯಾವುದಂತ ಕೇಳಿದ್ರೆ ಆ್ಯಂಡ್ರಾಯ್ಡ್ 13 ಲೇಟೆಸ್ಟ್ ವರ್ಷನ್ 2022ರಲ್ಲಿ ಬಿಡುಗಡೆ ಆಗಿದೆ. ಈ ವರ್ಷನ್ ಬಂದಾಗ ಸುಮಾರು ಜನರ ಮೊಬೈಲಲ್ಲಿ ಈ ವರ್ಷನ್ನ OS ಬಳಕೆಯಲ್ಲಿರೋದಕ್ಕೆ ಬಂದಾಗ. ಓಕೆ, ಹಾಗಾಗಿ ಇಂತಹ ಆ್ಯಂಡ್ರಾಯ್ಡ್ ವರ್ಷನ್ ಬಗ್ಗೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು, ಅಂದರೆ ಅದು ಪ್ರೆಸೆಂಟಾಗಿ ವರ್ಷನ್ ಏನಾದರೂ ನೆಕ್ಸ್ಟ್ ವರ್ಷನ್ ಬಂದರೆ ಆ ರೀತಿ ಆದರೂ ಕೇಳ್ಬೋದು, ಅಥವಾ ನಿಮಗೆ ಬೇಸಿಕ್ ಆಗಿ ಬಂದಾಗ ಈ ರೀತಿ ಆದರೂ ಕೇಳ್ಬೋದು. ಆದರೆ ಆ್ಯಂಡ್ರಾಯ್ಡ್ ವರ್ಷನ್ಸ್ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಅಪ್ ಟು P ವರೆಗೂ ಸೀರಿಯಲ್ ಆಗಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಅಲ್ಫಾಬೆಟಿಕ್ ಇರೋದಲ್ಲಿ ಕಾಣಿಸ್ತಾ ಇದೆ. ಆ ಬೇಸ್ ಮೇಲೆ ಕೂಡ ಒಂದು ಸ್ವಲ್ಪ ನಾವು ಟ್ರಿಕ್ಸ್ ಏನಾದರೂ ಮಾಡ್ಕೊಂಡು ನೆನ್ಪಿಟ್ಕೋಬೋದು ಅಥವಾ ಗೆಸ್ ಕೂಡ ಮಾಡ್ಬೋದು. ಈ ಟ್ರಿಕ್ಸ್ ಗೊತ್ತಿದ್ರೆ ಕಿಟ್ ಕ್ಯಾಟು ಇವೆಲ್ಲ ಏನಿದಾವಲ್ಲ ಅವೆಲ್ಲ ಈಸಿಯಾಗಿ ಜೋಡಿಸ್ಬೋದು. ನಿಮಗೆ ವರ್ಷ ಏನು ಕೇಳೋದಿಲ್ಲ, ಅಷ್ಟೊಂದು ಡೆಪ್ತಾಗಿ ಏನು ಕೇಳಲ್ಲ, ಜನರಲ್ ಆಗಿ ಕೇಳ್ಬೋದು. ಜನರಲ್ ಆಗಿ ಕೇಳಿದ್ರೆ ನೀವು ಜಸ್ಟ್ ABCDEF ಏನಿದಾವಲ್ವ ಆ ಅಲ್ಫಾಬೆಟಿಕ್ ಆಗಿ ನೀವು P ವರೆಗೂ ನೆನ್ಪಿಟ್ಕೊಳ್ಬೋದು. ಲೇಟೆಸ್ಟ್ ವರ್ಷನ್ ಯಾವುದಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಫಸ್ಟ್ ಡಿ ಬರುತ್ತೆ. ಜೆಲ್ಲಿಬಿನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ, ಆ ವರ್ಷನ್ಸ್ಗಳ ಇಮೇಜ್ ಕೂಡ ಕಾಣಿಸ್ತಾ ಇದೆ. ಆಮೇಲೆ ಜೆ ಆದಮೇಲೆ ಕೆ ಬರುತ್ತೆ, ಕೆದಿಂದ ಕಿಟ್ ಕ್ಯಾಟ್ ಇದೆ, ಕೆ ಆದಮೇಲೆ ಎಲ್ ಲಾಲಿಪಾಪು, ಆಮೇಲೆ ಮಾರ್ಷ್ಮಲ್ಲೋ ಅಂತ. ಓಕೆ, ಹಾಗಾಗಿ DACB, ಡಿದಲ್ಲಿ ಜೆಲ್ಲಿಬಿನ್ ಇದೆ, ಎದಲ್ಲಿ ಕಿಟ್ ಕ್ಯಾಟ್ ಇದೆ, ಆಮೇಲೆ ಸಿದಲ್ಲಿ ಲಾಲಿಪಾಪ್ ಇದೆ, ಕೊನೆಯಲ್ಲಿ ಮಾರ್ಷ್ಮಲ್ಲೋ ಇರೋದು ಕಂಡು ಬರ್ತಾ ಇದೆ. ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಗ್ರೂಪ್ ಸಿ ಕ್ವಶನ್ ಆದರೂ ಕೂಡ ಪೊಲೀಸ್ ಮತ್ತು PSI ಎಕ್ಸಾಮಲ್ಲಿ ಕೂಡ ಇಂಥ ಕ್ವಶನ್ಸ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಇಂಥ ಕ್ವಶನ್ಸ್ ಅಲ್ಲೂ ಕೂಡ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ವಿಂಡೋಸು, ಲಿನಕ್ಸು, DBMS ಅಂತಿದೆ ಮತ್ತು ಆ್ಯಂಡ್ರಾಯ್ಡ್ ಅಂತಿದೆ. ಓಕೆ, ಯಾವುದೋ ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ 4ರಲ್ಲಿ. ಒಂದು ಆಲ್ರೆಡಿ ಗೊತ್ತಾಗಿದೆ, ಆ್ಯಂಡ್ರಾಯ್ಡ್ ಬಗ್ಗೆ ಈಗಲೇ ಚರ್ಚೆ ಮಾಡ್ಕೊಂಡು ಬಂದೇವೆ, ಅದು ಆಪ್ರೇಟಿಂಗ್ ಸಿಸ್ಟಮ್ ಅಂತ. ಓಕೆನಾ, ಈಗ ನಮಗೆ ಕನ್ಫ್ಯೂಸ್ ಇರೋದು ವಿಂಡೋಸು ಮತ್ತು ಲಿನಕ್ಸು, DBMS ಮಾತ್ರ. ಓಕೆ, ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾದ್ರೆ ನೀವು ಬೈಪಾಠ ಮಾಡ್ಕೊಂಡು ಹೋಗಬಾರ್ದು. ಬೈಪಾಠ ಮಾಡಿದ್ರೆ ನೀವು ಎಷ್ಟು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಬೈಪಾಠ ಮಾಡ್ಬೋದು, ಒಂದೆರಡು ಇದ್ದರೆ ಮಾಡ್ಬೋದು. ಸುಮಾರು ಆಪ್ರೇಟಿಂಗ್ ಸಿಸ್ಟಮ್ಗಳು ಬಳಕೆ ಆಗ್ತಾ ಹೋಗ್ತವೆ. ಹಾಗಾಗಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಒಂದು ಮೊಬೈಲು ಅಥವಾ ಒಂದು ಟ್ಯಾಬು ಅಥವಾ ಒಂದು ಕಂಪ್ಯೂಟರು ಅಥವಾ ಯಾವುದೋ ಲ್ಯಾಪ್ಟಾಪು, ಅದು ವರ್ಕ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಅದರಲ್ಲಿ ಇರಲೇಬೇಕಾದಂಥ ಸಾಫ್ಟ್ವೇರ್ಗೆ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರೆಯೋದು. ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲಾಂದರೆ ನಿಮ್ಮ ಮೊಬೈಲ್ಸು, ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ನಿಮ್ಮ ಸಿಸ್ಟಮು ಒಂದು ರೀತಿ ವರ್ಕೇ ಮಾಡೋದಿಲ್ಲ. ಏನಾದರೂ ವರ್ಕ್ ಮಾಡ್ತಾ ಇದೆ ಅಂದರೆ ಅಲ್ಲಿ OS ಇದೆ ಅಂತ ಅರ್ಥ. ಇದು ಒಂದು ರೀತಿ ಇದು ದೇಹದ ಒಳಗಡೆ ಜೀವ ಇದ್ದಂಗೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಇದನ್ನು ಹೇಳಿದ್ದೀನಿ, ಸೆಷನ್ 1ರಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಕ್ವಶನ್ ಬಂದಿತ್ತು. ಓಕೆ, ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬಂದಾಗ ಸುಮಾರು ಫೇಮಸ್ ಆದಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ಗಳಿದ್ದಾವೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಆಲ್ ಫೇಮಸ್ ಆಗಿರೋಂಥ ಆಪ್ರೇಟಿಂಗ್ ಸಿಸ್ಟಮ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಕೆಲವೊಂದು ಟೈಮ್ ಎಷ್ಟು ಈಸಿಯಾಗಿ ಕ್ವಶನ್ ಕೇಳ್ತಾರೆ ಅಂದರೆ ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ ಹೆಸರಾದರೂ ಗೊತ್ತಿದ್ರೆ ಇಲ್ಲ ಅಂತ ಚೆಕ್ ಮಾಡೋವಂಥ ಪಾಸಿಬಿಲಿಟಿ ಇರುತ್ತೆ. ಲಾಸ್ಟ್ ಕ್ವಶನ್ನು ಆಪ್ರೇಟಿಂಗ್ ಸಿಸ್ಟಮ್ಗೆ ಇರೋದು, ಆದರೆ ಅದ್ರದ್ದು ವರ್ಷನ್ ಕೇಳಿದರು, ಪರ್ಟಿಕ್ಯುಲರ್ ಆ್ಯಂಡ್ರಾಯ್ಡ್ ವರ್ಷನ್ ಕೇಳಿದರು. ಆದರೆ ಈಗೇನು ಕೇಳ್ತಾ ಇದ್ದಾರೆ, ಆಪ್ರೇಟಿಂಗ್ ಸಿಸ್ಟಮ್ಸ್ಗಳ ಬಗ್ಗೆ ನಿಮ್ಗೆ ಐಡಿಯಾ ಇದೇನಲ್ಲ ಅಂತ ಕೇಳೋಂಥ ಕ್ವಶನ್ ಇದು. ವಿಂಡೋಸ್ ಕಾಣಿಸ್ತಾ ಇದೆ, ಅದು ಆಪ್ರೇಟಿಂಗ್ ಸಿಸ್ಟಮ್. ಅದು ಮ್ಯಾಕ್ OS ಕಾಣಿಸ್ತಾ ಇದೆ, ಅದು ಆಪ್ರೇಟಿಂಗ್ ಸಿಸ್ಟಮು. ಲಿನಕ್ಸ್ ಕಾಣಿಸ್ತಾ ಇದೆ. ಇವು 3 ಏನು ಮೇಲ್ಭಾಗದಲ್ಲಿರುವಂಥ 3 ಆಪ್ರೇಟಿಂಗ್ ಸಿಸ್ಟಮ್ಸ್ಗಳೇನಿದಾವಲ್ವ, OS ಏನಿದೆ ಅಲ್ವಾ, ಈ OS ಡೆಸ್ಕ್ಟಾಪ್ಗಳಿಗೆ ಬಳಕೆ ಆಗುವಂಥ ಆಪ್ರೇಟಿಂಗ್ ಸಿಸ್ಟಮ್. ಇನ್ನು ಮೊಬೈಲಲ್ಲಿ ಬಂದಾಗ iOS, ಇದು ಆ್ಯಪಲ್ ಕಂಪ್ನಿದು ರಿಲೇಟೆಡ್ ಆಗಿರೋದು, ಐಫೋನ್ಗಳಲ್ಲಿ ಬಳಕೆ ಆಗುವಂಥ OS ಇದು. ಆ್ಯಂಡ್ರಾಯ್ಡು ಸಾಮಾನ್ಯವಾಗಿ ಬಹುತೇಕ ಜನರ ಮೊಬೈಲಲ್ಲಿ ಬಳಕೆ ಆಗೋಂಥದ್ದು. ಇನ್ನು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬಂದಾಗ ಡೆಸ್ಕ್ಟಾಪ್ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಮೊಬೈಲಿಗೂ ಬರ್ಬೋದಿಲ್ಲ ಅನ್ನಂಗಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ವಿಂಡೋಸ್ ಕೂಡ ಬಳಕೆ ಆಗಿರೋದು ಕೂಡ ನೋಡ್ತೇವೆ ನಾವು. ಆದರೆ ಹೆಚ್ಚು ಫೇಮಸ್ ಆಗಿ ಬಳಕೆ ಆಗೋದು ವಿಂಡೋಸು, ಮ್ಯಾಕ್ OS, ಲಿನಕ್ಸ್ ಏನಿದಾವಲ್ವ ಅವೆಲ್ಲವೂ ಕೂಡ ಡೆಸ್ಕ್ಟಾಪ್ಗೆ, ಲ್ಯಾಪ್ಟಾಪ್ಗೆ ರಿಲೇಟೆಡ್ ಆಗಿರೋದು. ಮೊಬೈಲಲ್ಲಿ ಬಂದಾಗ ಐಫೋನ್ OS ಏನಿದೆ ಅಲ್ವಾ, ಆ್ಯಪಲ್ ಫೋನ್ಗೆ ರಿಲೇಟೆಡ್ ಆಗಿರೋದು. ಆ್ಯಂಡ್ರಾಯ್ಡ್ ಕಾಮನ್ ಆಗಿ ಬಹಳಷ್ಟು ಮೊಬೈಲ್ಗಳಲ್ಲಿರುವಂಥ OS ಆಗಿದೆ. ಹಾಗಾಗಿ ಈ ಕ್ವಶನ್ಗೆ ನಾವು ಆನ್ಸರ್ ಗುರ್ತು ಮಾಡ್ಬೋದು. ಅದರ ಜೊತೆಗೆ ವಿಂಡೋಸ್ ಗೊತ್ತಿರಬೇಕು ನಿಮಗೆ. ವಿಂಡೋಸ್ ಇದೊಂದು ರೀತಿ ಹೆಚ್ಚು ಫೇಮಸ್ ಆಗಿರುವಂಥ ಆಪ್ರೇಟಿಂಗ್ ಸಿಸ್ಟಮ್. ಇದು ಅತಿ ಹೆಚ್ಚು ಬಳಕೆ ಆಗ್ತಾ ಇರುವಂಥ OS ಇದು. ಸ್ಪೆಷಲಿ ಇಲ್ಲೂ ಕೂಡ ವರ್ಷನ್ಸ್ಗಳು ಬರ್ತಾ ಹೋಗ್ತವೆ. ಯಾವುದೋ ಕಾಲದಲ್ಲಿ ಡೆವಲಪ್ ಆಗಿರುವಂಥ ವರ್ಷನ್ನೇ ಇವತ್ತು ಬಳಕೆ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿದೆ, ಒಂದು 5-6 ವರ್ಷದ ಹಿಂದೆ ನಾವು ಬಳಸ್ತಾ ಇರುವಂಥ ಮೊಬೈಲ್ಗಳಿಗೂ ಇವತ್ತು ನಾವು ಬಳಸ್ತಾ ಇರುವಂಥ ಮೊಬೈಲಲ್ಲಿರುವಂಥ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿರೋದು ಕಂಡು ಬರುತ್ತೆ. ಹೆಚ್ಚು ಅಡ್ವಾನ್ಸ್ಡ್ ಆಗಿ ಬರ್ತಾ ಇದ್ದಾವೆ ಮೊಬೈಲ್ಸ್ಗಳು, ಬಿಕಾಸ್ OS ಆ ರೀತಿ ಡೆವಲಪ್ ಆಗ್ತಾ ಇರುತ್ತೆ.
ಹಾಗಾಗಿ ವಿಂಡೋಸಲ್ಲಿ ಕೂಡ ಸಾಕಷ್ಟು ವರ್ಷನ್ಸ್ಗಳು ಡೆವಲಪ್ ಆಗಿರೋದು ಕಂಡುಬರುತ್ತೆ. ಲೇಟೆಸ್ಟ್ ವರ್ಷನ್ ನಿಮಗೆ ಗೊತ್ತಿದ್ರೆ ಬೆಟರ್ ನನ್ನ ಪ್ರಕಾರ. ವಿಂಡೋಸ್ 11 ಏನಿದೆ ಅಲ್ವಾ, ಇದು ಲೇಟೆಸ್ಟ್ ವರ್ಷನ್ ಬಂದಾಗ ಅದು ಬಿಡುಗಡೆ ಆಗಿರುವಂಥ ಡೇಟ್ ಕೂಡ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಇನ್ನು ಇದನ್ನು ಡೆವಲಪ್ ಮಾಡಿರೋದು ಅಥವಾ ಇದು ಯಾವ ಕಂಪ್ನಿ ಅಂದರೆ ಇದು ಮೈಕ್ರೋಸಾಫ್ಟ್ನವರು ಡೆವಲಪ್ ಮಾಡಿರುವಂಥ ಒಂದು OS ಆಗಿದೆ. ಇನ್ನು ಮ್ಯಾಕ್ OS ಅನ್ನೋದು ಕೂಡ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿತ್ತು. ಇದು ಆ್ಯಪಲ್ ಕಂಪ್ನಿ ಸಾಫ್ಟ್ವೇರ್. ಇದು ಆ್ಯಪಲ್ ಕಂಪ್ನಿ ಅವರ ಲ್ಯಾಪ್ಟಾಪ್ಗಳಿಗೆ ರಿಲೇಟೆಡ್ ಆಗಿ ಬಳಕೆ ಆಗುವಂತಹ ಒಂದು OS ಆಗಿದೆ. ಇಲ್ಲೂ ಕೂಡ ಸಾಕಷ್ಟು ವರ್ಷನ್ಸ್ಗಳು ಅಪ್ಗ್ರೇಡ್ ಆಗಿರೋದು ಕಂಡು ಬರ್ತಾ ಇದೆ. ಸಾಕಷ್ಟು ವರ್ಷನ್ಸ್ಗಳನ್ನು ಅವರು ಡೆವಲಪ್ ಮಾಡಿರೋದು ಕಂಡು ಬರ್ತಾ ಇದೆ. ಅದರ ಇಮೇಜ್ ಕೂಡ ನೀವು ನೋಡ್ಬೋದಾಗಿದೆ. ಲೇಟೆಸ್ಟ್ ವರ್ಷನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಲೇಟೆಸ್ಟ್ ವರ್ಷನ್ ಮ್ಯಾಕ್ OS 13 ಅಂತ ಇಲ್ಲಿ ಕಾಣ್ಬೋದು. ಮ್ಯಾಕ್ OS 13 ಅಂತ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಈ ರೀತಿ ಕರೆಂಟ್ ಅಫೇರ್ಸಲ್ಲಿ ಕೂಡ ಇಂಥ ವಿಚಾರಗಳನ್ನು ನೀವು ಕಲೆಕ್ಟ್ ಮಾಡ್ಕೊಂಡಿರಬೇಕು. ಅವಾಗ ನೀವು ಈಸಿಯಾಗಿ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ 2016 ಗ್ರೂಪ್ ಸಿ ಅಲ್ಲಿ ಏನು ಕೇಳಿದ್ರಲ್ವ ಈ ಕ್ವಶನ್ಗೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. DBMS ಅನ್ನೋದು ಇದು ಆಪ್ರೇಟಿಂಗ್ ಸಿಸ್ಟಮ್ ಅಲ್ಲ. ವಿಂಡೋಸ್, ಲಿನಕ್ಸ್ ಮತ್ತು ಆ್ಯಂಡ್ರಾಯ್ಡ್ ಏನಿದಾವಲ್ವ ಅವೆಲ್ಲವೂ ಕೂಡ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ರೀತಿ ಫೇಮಸ್ ಆಗಿರುವಂಥ ಆಪ್ರೇಟಿಂಗ್ ಸಿಸ್ಟಮ್ಗಳ ಹೆಸರು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಂಪ್ಯೂಟರ್ ಕ್ವಶನ್ಸ್ಗಳನ್ನ ನೀವು ಸರಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಆಗಿದೆ ಅಂತ. ಓಕೆ, ಇನ್ಪುಟ್ ಔಟ್ಪುಟ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳು ಮೇಲಿನ ಮೇಲೆ ರಿಪೀಟ್ ಆಗೋದು ಕಂಡುಬರುತ್ತೆ. ಯಾವುದು ಔಟ್ಪುಟ್ ಡಿವೈಸ್ ಅಂತಾದರೂ ಕೇಳ್ಬೋದು, ಯಾವುದಲ್ಲ ಅಂತಾದರೂ ಕೇಳ್ಬೋದು. ಇನ್ಪುಟ್ ಡಿವೈಸ್ಗೂ ಅದೇ ರೀತಿ ಕ್ವಶನ್ ಕೇಳ್ಬೋದು. ಏನಿದೆ ಕ್ವಶನ್ ಇಲ್ಲಿ, ಯಾವುದು ಔಟ್ಪುಟ್ ಡಿವೈಸ್ ಆಗಿದೆ? 4 ಕೊಟ್ಟಿದ್ದಾರೆ ಆಪ್ಷನ್ಸ್ ಬಂದಾಗ. ಅದರಲ್ಲಿ ಕೊನೆ ಆಪ್ಷನ್ಸ್ ಏನು ಕೌಂಟ್ ಮಾಡೋಂಗಿಲ್ಲ ನಾವು, ನನ್ ಆಫ್ ದೀಸ್ ಇರೋದ್ರಿಂದ. ಮೌಸು, ಕೀಬೋರ್ಡು, ಪ್ರಿಂಟರು, ಇವು 3ರಲ್ಲಿ ಯಾವುದಾದ್ರೂ ಔಟ್ಪುಟ್ ಡಿವೈಸ್ ಆಗಿದೆಯೇ ಇಲ್ಲ ಅಂತ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಆ 3 ಮೇಲೆ ನಾವು ಡಿಸೈಡ್ ಮಾಡಿದ್ಮೇಲೆ ಕೊನೆ ಆಪ್ಷನ್ಸ್ ಆಗುತ್ತಾ ಇಲ್ಲ ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಫಸ್ಟ್ ಆಫ್ ಆಲ್ ಇಂಥ ಕ್ವಶನ್ಸ್ ಕೂಡ ಅಷ್ಟೇ ನೀವು ಬೈಪಾಠ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಔಟ್ಪುಟ್ ಡಿವೈಸ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಖಂಡಿತ ನೀವು ಆನ್ಸರ್ ಮಾಡ್ಬೋದು. ಏನು ಔಟ್ಪುಟ್ ಡಿವೈಸ್ ಅಂದರೆ, ನಾವು ಕಂಪ್ಯೂಟ್ರನ್ನ ಏನಾದರೂ ನಾವು ಟೈಪ್ ಮಾಡೋ ಟೈಮಿಗೆ, ಕಂಪ್ಯೂಟ್ರಲ್ಲಿ ಏನಾದರೂ ವರ್ಕ್ ಮಾಡೋ ಟೈಮಿಗೆ ನಮಗೆ ಏನು ಟೈಪ್ ಮಾಡಬೇಕು ಅನಿಸುತ್ತೋ ಆ ವಿಚಾರವನ್ನು ಟೈಪ್ ಮಾಡ್ತಾ ಹೋಗ್ತೇವೆ. ಅಂದರೆ ನಾವು ಆರ್ಡ್ರ್ ಮಾಡ್ತಾ ಹೋಗ್ತೇವೆ ಕಂಪ್ಯೂಟ್ರಿಗೆ. ನಾನು ಯಾವುದೋ ಟೈಪ್ ಮಾಡಬೇಕು, ಕರ್ನಾಟಕ ಅನ್ನುವಂಥ ವರ್ಡ್ ಟೈಪ್ ಮಾಡಬೇಕು. ನಾನು ಆರ್ಡ್ರ್ ಹೆಂಗೆ ಮಾಡಬೇಕೀಗ, ಕೀಬೋರ್ಡ್ ಮೂಲಕ ನಾನು ಅದಕ್ಕೆ ಮಾಹಿತಿ ನೀಡ್ತಾ ಹೋಗಬೇಕು, ರಫ್ ಆಗಿ ಡಾಟಾ ನಾನು ಕೊಡ್ತಾ ಹೋಗಬೇಕು. ಅದಕ್ಕೆ ಕಚ್ಚಾ ದತ್ತಾಂಶ ಅಂತ ಹೇಳ್ತಾರೆ. ಓಕೆ, ನಾನು ಟೈಪ್ ಮಾಡಿದಾಗ ಆ ಆರ್ಡ್ರ್ ತೊಗೊಂಡೇನು ಕಂಪ್ಯೂಟರ್ ಒಳಗಡೆ ಪ್ರೊಸೆಸ್ ಆಗಿ ಹೋಗ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಇನ್ಪುಟ್ ಡಿವೈಸ್ ಅಂತ ಕರೀತೇವೆ ಕೀಬೋರ್ಡ್ಗೆ. ಅದು ಪ್ರೊಸೆಸ್ ಆಗಿ ನನಗೆ ಡಿಸ್ಪ್ಲೇ ಆಗುತ್ತಲ್ವ ಮಾನಿಟರ್ ಮೇಲೆ, ಅದು ಔಟ್ಪುಟ್ ಅಂತ ಹೇಳೋದು. ನನಗೆ ಸಾಂಗ್ ಕೇಳಬೇಕಾಗಿದೆ, ಸಾಂಗನ್ನು ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡಲಿಕ್ಕೆ ನಾನು ಮೌಸನ್ನು ಬಳಕೆ ಮಾಡ್ಕೋತೀನಿ. ಮೌಸು ಏನು ಮಾಡ್ತಾ ಇದೆ, ಆರ್ಡ್ರ್ ಕೊಡ್ತಾ ಇದೆ ಕಂಪ್ಯೂಟ್ರಿಗೆ, ಅದು ಇನ್ಪುಟ್ ಡಿವೈಸು. ಅದು ಕ್ಲಿಕ್ ಆಗುತ್ತೆ, ಪ್ರೊಸೆಸ್ ಆಗೋದು ಔಟ್ಪುಟ್ ಆಗಿ ನನಗೆ ಸ್ಪೀಕರ್ ಅಥವಾ ಹೆಡ್ಫೋನ್ ಮೂಲಕ ನನಗೆ ಸಾಂಗ್ ಕೇಳಿಸ್ತಾ ಇದೆ. ಹಾಗಾಗಿ ಸ್ಪೀಕರ್ ಆಗಿರ್ಬೋದು, ಹೆಡ್ಫೋನ್ ಆಗಿರ್ಬೋದು, ಅವು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ನಾನು ಯಾವುದೋ ಒಂದು PDF ಫೈಲ್ ಪ್ರಿಂಟ್ ತೆಗೆದುಕೊಳ್ಬೇಕಾಗಿದೆ, ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಮೌಸ್ ಬಳಸ್ತೀನಿ. ಓಕೆ, ಮೌಸ್ ಇನ್ಪುಟ್ ಡಿವೈಸ್ ಆಗುತ್ತೆ. ಅದು ಕ್ಲಿಕ್ ಆದ ತಕ್ಷಣಕ್ಕೆ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗೋದು ಪ್ರಿಂಟರ್ ಮೂಲಕ ಪ್ರಿಂಟಾಗಿ ಹೊರಗಡೆ ಬರುತ್ತೆ, ಅದು ಔಟ್ಪುಟ್ಟು. ಓಕೆ, ಹಾಗಾಗಿ ಅದು ಕೂಡ ಔಟ್ಪುಟ್ ಡಿವೈಸ್ ಆಗುತ್ತೆ. ಹಾಗಾಗಿ ಗಣಕಯಂತ್ರಗಳಿಗೆ ನೀಡಿದ ಕಚ್ಚಾ ದತ್ತಾಂಶಗಳನ್ನು ಸಂಸ್ಕರಿಸಿದ ನಂತರ ಫಲಿತಾಂಶವನ್ನು ವ್ಯಕ್ತಪಡಿಸುವ ಸಾಧನಗಳು. ಅಂದರೆ ನಾವು ಕಂಪ್ಯೂಟರ್ಗೆ ರಫ್ ಆಗಿ ನಾವೇನೋ ಇನ್ಫಾರ್ಮೇಷನ್ ಕೊಡ್ತೇವಲ್ವ, ಅದು ಪ್ರೋಸೆಸ್ ಆಗಿ ಅದರ ರಿಸಲ್ಟನ್ನು ಕೊಡುವಂತಹ ಡಿವೈಸ್ಗಳಿಗೆಲ್ಲ ನಾವು ಔಟ್ಪುಟ್ ಡಿವೈಸ್ ಅಂತ ಹೇಳೋದು. ಹಾಗಾಗಿ ಔಟ್ಪುಟ್ ಡಿವೈಸ್ ಅಂದರೆ ಏನು ಅಂತ ಕಂಟೆಂಟ್ ಅರ್ಥ ಮಾಡಿಕೊಂಡ್ರೆ ಕೊಟ್ಟಿರುವಂಥ ಆಪ್ಷನ್ಸನ್ನು ನೀವು ಈಸಿಯಾಗಿ ಆಯ್ಕೆ ಮಾಡ್ಬೋದು. ಈಗ ನಾವು ಈಸಿಯಾಗಿ ಹೇಳ್ಬೋದು, ಮೌಸು ಅದು ಇನ್ಪುಟ್ ಡಿವೈಸ್ ಆಗುತ್ತೆ, ಕೀಬೋರ್ಡ್ ಕೂಡ ಇನ್ಪುಟ್ ಡಿವೈಸ್ ಆಗುತ್ತೆ, ಪ್ರಿಂಟರ್ ಏನಿದೆ ಅಲ್ವಾ ಇದು ಔಟ್ಪುಟ್ ಡಿವೈಸ್. ನಮ್ಮ ಸಿಸ್ಟಮಲ್ಲಿರುವಂಥ ಯಾವುದೋ ಒಂದು ಫೈಲನ್ನು ಪ್ರಿಂಟಾಗಿ ಪ್ರಿಂಟರ್ ಮೂಲಕ ಹೊರಗಡೆ ಬರುತ್ತೆ, ಅದು ರಿಸಲ್ಟ್ ಅದು. ಹಾಗಾಗಿ ಅದಕ್ಕೆ ನಾನು ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ 3 ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ ಆಗಿದೆ ಅಂದರೆ ಥರ್ಡ್ ಆಪ್ಷನ್ಸಲ್ಲಿರುವಂಥ ಪ್ರಿಂಟರ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಓಕೆ, ಒಂದು ಸ್ವಲ್ಪ ಪ್ರಿಂಟರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರಬೇಕು. ನಿಮಗೆ ಕೇಳ್ತಾ ಇರ್ತಾರೆ, ಸ್ಪೆಷಲಿ ಪ್ರಿಂಟರ್ಸಲ್ಲಿ ಬೇರೆ ಬೇರೆ ಪ್ರಕಾರದ ಪ್ರಿಂಟರ್ಸ್ಗಳನ್ನ ನಾವು ಕಾಣ್ತೇವೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚು ಫೇಮಸ್ ಆಗಿ ಇರುವಂಥ ಪ್ರಿಂಟರ್ಸು ಅಥವಾ ಹೆಚ್ಚು ವಿಶೇಷವಾಗಿರುವಂಥ ಕೆಲವೊಂದು ಪ್ರಿಂಟರ್ಸ್ ಬಗ್ಗೆ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇನ್ಫಾರ್ಮೇಷನ್ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಸ್ಪೆಷಲಿ 3 ಪ್ರಕಾರದ ಪ್ರಿಂಟರ್ಸ್ಗಳಂತ ನಾವು ಹೆಚ್ಚು ಇಂಪಾರ್ಟೆಂಟಾಗಿ ಗುರುತಿಸೋದು. ಲೇಸರ್ ಪ್ರಿಂಟರು, ಇಂಕ್ ಜೆಟ್ ಪ್ರಿಂಟರ್ ಅಂತ ಮತ್ತು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ಬಳಸ್ತಾ ಹೋಗ್ತೇವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋದಾದರೆ ಏನು ವಿಭಿನ್ನತೆ ಇದೆ ಇವುಗಳಲ್ಲಿ ಬಂದಾಗ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಏನಿದೆ ಅಲ್ವಾ, ಇಲ್ಲಿ ಈ ಪ್ರಿಂಟರಲ್ಲಿ
ಪಿನ್ಗಳ ಗುಂಪಿನಿಂದ ಅಕ್ಷರ ಅಥವಾ ಆಕೃತಿಗಳನ್ನು ಚುಕ್ಕೆ ರೂಪದಲ್ಲಿ ಮುದ್ರಿಸಲಾಗುತ್ತೆ. ನಿಮ್ಮ ಪಕ್ಕದಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ, ಪಿನ್ಗಳು ಕಾಣಿಸ್ತಾ ಇದ್ದಾವೆ. ಆ ಪಿನ್ಗಳ ಗುಂಪಿನಿಂದಲೇ ನಾವು ಅಕ್ಷರ ಆಗಿರ್ಬೋದು, ಆಕೃತಿ ಆಗಿರ್ಬೋದು, ಅದನ್ನು ಚುಕ್ಕೆಗಳ ರೂಪದಲ್ಲಿ, ಡಾಟ್ಸ್ಗಳ ರೂಪದಲ್ಲಿ ಅದನ್ನು ಪ್ರಿಂಟ್ ಮಾಡುತ್ತೆ. ಹೆಸರಲ್ಲೇ ಗೊತ್ತಾಗುತ್ತೆ, ಡಾಟ್ ಮ್ಯಾಟ್ರಿಕ್ಸ್ ಅಂತಿದೆ. ಮುದ್ರಣದ ಕ್ವಾಲಿಟಿ ಒಂದು ಸ್ವಲ್ಪ ಸಾಧಾರಣ ಆಗಿರುತ್ತೆ. ಇದರದ್ದು ವೇಗ ಹೆಂಗಿರುತ್ತೆ, ಸ್ಪೀಡಾಗಿ ಏನಾದರೂ ಪ್ರಿಂಟ್ ಮಾಡುತ್ತಾ ಅಂದರೆ ಕಡಿಮೆ ವೇಗದ ಪ್ರಿಂಟರ್ ಆಗಿರುತ್ತೆ ಇದು. ಮತ್ತು ಅಮೌಂಟ್ ಕೂಡ ಕಡಿಮೆ ವೆಚ್ಚದ ಮುದ್ರಕ ಕೂಡ ಆಗಿರುತ್ತೆ ಇದು. ನೆಕ್ಸ್ಟ್ ನೋಡೋದಾದರೆ ಇಂಕ್ ಜೆಟ್ ಪ್ರಿಂಟರ್ ಬಂದರೆ ಇದಕ್ಕಿಂತ ಒಂದು ಸ್ವಲ್ಪ ಫಾಸ್ಟ್ ಅಂತ ಹೇಳ್ಬೋದು. ಕ್ವಾಲಿಟಿಯಲ್ಲಿ ಇದಕ್ಕಿಂತ ಬೆಟರ್ ಅಂತ ಹೇಳ್ಬೋದು. ಅಮೌಂಟಲ್ಲಿ ಬಂದಾಗ, ವೆಚ್ಚದಾಯಕ ಬಂದಾಗ ಅದಕ್ಕಿಂತಲೂ ಒಂದು ಸ್ವಲ್ಪ ಹೆಚ್ಚು ವೆಚ್ಚದಾಯಕ ಅಂತ ಹೇಳ್ಬೋದು. ನಾವು ಡಾಟ್ ಮ್ಯಾಟ್ರಿಕ್ಸ್ ಕಂಪೇರ್ ಮಾಡಿದ್ರೆ ಇಂಕ್ ಜೆಟ್ ಒಂದು ಸ್ವಲ್ಪ ವೇಗನೂ ಇದೆ, ಕ್ವಾಲಿಟಿನೂ ಇದೆ. ಅಮೌಂಟಿನ ವಿಚಾರ ಬಂದಾಗ ವೆಚ್ಚದಾಯಕ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಇಂಕ್ ಜೆಟ್ ಅನ್ನುವಂಥ ಹೆಸರಲ್ಲೇ ಇದೆ. ಇಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಏನು ಮುಖ್ಯವಾಗಿ ಬಳಸ್ಕೊಳ್ಳಾಗುತ್ತೆ ಅಂದರೆ ಇಂಕನ್ನೇ ಬಳಸ್ಕೊಳ್ಳಾಗುತ್ತೆ. ಇಂಕನ್ನು ಸಿಂಪಡಿಸೋದರ ಮೂಲಕ ಇಲ್ಲಿ ಪ್ರಿಂಟ್ ಆಗುತ್ತೆ. ಅಕ್ಷರ ಆಗಿರ್ಬೋದು ಅದು, ಅಥವಾ ಯಾವುದಾದ್ರೂ ಫೋಟೋ ಇಮೇಜ್ಗಳು ಕೂಡ ಆಗಿರ್ಬೋದು. ಮುದ್ರಣದ ಗುಣಮಟ್ಟ ಉತ್ತಮ ಆಗಿರುತ್ತೆ. ವೇಗ ಹೆಂಗಿರುತ್ತೆ ಈ ಪ್ರಿಂಟರ್ದಂದರೆ ಸಾಧಾರಣವಾಗಿರುತ್ತೆ. ವೆಚ್ಚನೂ ಕೂಡ ಸಾಧಾರಣ. ಆದರೆ ಇದನ್ನು ಡಾಟ್ ಮ್ಯಾಟ್ರಿಕ್ಸ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ಬೋದು. ಮತ್ತು ಈ ಪ್ರಿಂಟರಲ್ಲಿ ನೀವು ಸುಮಾರು ಕಡೆ ಬಳಕೆ ಆಗುವಂಥ ವರ್ಡ್ ಕೇಳ್ತಾ ಇರ್ತೀರಿ ನೀವು, ಇಂಕ್ ಕ್ಯಾರೆಕ್ಟರೈಸ್ ಅಂತ. ಅದು ಕೂಡ ಇಲ್ಲಿ ಬಳಕೆ ಆಗ್ತಾ ಹೋಗುತ್ತೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಲೇಸರ್ ಪ್ರಿಂಟರ್ ಬಂದಾಗ ಇದು ಬಹಳ ವಿಶೇಷವಾದಂಥದ್ದು. ಲೇಸರ್ ಬೆಳಕಿನ ತತ್ವದ ಮೂಲಕ ಈ ಪ್ರಿಂಟರಲ್ಲಿ ಪ್ರಿಂಟ್ ಆಗಿ ಬರ್ತಾ ಇರುತ್ತೆ. ಮುದ್ರಣದ ಗುಣಮಟ್ಟ ಹೆಂಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಹೆಚ್ಚು ಫಾಸ್ಟಾಗಿ ಇದು ಪ್ರಿಂಟ್ ಮಾಡುತ್ತೆ ಮತ್ತು ಹೆಚ್ಚು ವೆಚ್ಚದಾಯಕವಾಗಿರುವಂಥ ಮುದ್ರಕ ಆಗಿರುತ್ತೆ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಸ್ವಲ್ಪ ನಿಮಗೆ ಪಾಯಿಂಟ್ಸ್ ಗೊತ್ತಿದ್ದರೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒಂದು ಔಟ್ಪುಟ್ ಡಿವೈಸಲ್ಲಿರುವಂಥ ಪ್ರಿಂಟರ್ನ ಗುಣಮಟ್ಟ, ಅದರ ಕ್ವಾಲಿಟಿಯನ್ನು ಯಾವುದರಲ್ಲಿ ಅಳಿತಾರೆ ಅಂತ ನೋಡ್ತಿದ್ರೆ DPIನಲ್ಲಿ ಅಳೆಯಲಾಗುತ್ತೆ. ಪ್ರಿಂಟರ್ ನೀವೇನಾದರೂ ಪರ್ಚೇಸ್ ಮಾಡ್ಲಿಕ್ಕೆ ಹೋದರೆ DPIನಲ್ಲಿ ಅದರ ಕ್ವಾಲಿಟಿ, ಅದರ ಗುಣಮಟ್ಟವನ್ನು ಹೇಳಲಾಗುತ್ತೆ. DPI ಅಂದ್ರೇನು, ಡಾಟ್ಸ್ ಪರ್ ಇಂಚ್ ಅಂತ ಅರ್ಥ. ಅಂದರೆ DPI ಹೆಚ್ಚಾದಂತೆ ಮುದ್ರಣದ ಗುಣಮಟ್ಟ ಏನಾಗುತ್ತೆ, ಹೆಚ್ಚಾಗಿರುತ್ತೆ, ಉತ್ತಮವಾಗಿರುತ್ತೆ. ಹಾಗಾಗಿ DPI ಇದು ಪ್ರಿಂಟರ್ನ ಕ್ವಾಲಿಟಿ, ಅದು ಯಾವ ಕ್ವಾಲಿಟಿಯ ಪ್ರಿಂಟ್ ಕೊಡುತ್ತೆ ಅನ್ನೋದನ್ನು DPIನಲ್ಲಿ ಹೇಳಲಾಗುತ್ತೆ. ಇದರ ಜೊತೆಗೆ ಔಟ್ಪುಟ್ ಡಿವೈಸಲ್ಲಿ ಬಂದಾಗ ಮಾನಿಟರ್ ಕೂಡ ಔಟ್ಪುಟ್ ಡಿವೈಸ್ ಅಂತ ನಾವು ಗುರುತಿಸ್ತೇವೆ. ಹಾಗಾಗಿ ಇಲ್ಲಿ ಬಂದಾಗ ಮಾನಿಟರ್ನ ಗುಣಮಟ್ಟ ಕೂಡ ನಿಮಗೆ ಗೊತ್ತಿರಬೇಕು. ಯಾವುದರಲ್ಲಿ ಹೇಳಲಾಗುತ್ತೆ ಅಂದರೆ ರೆಜಲ್ಯೂಷನಲ್ಲಿ ಹೇಳಲಾಗುತ್ತೆ. ನಾವು TV ಎಲ್ಲ ಖರೀದಿ ಮಾಡಬೇಕಾದ್ರೆ, TV ಪರ್ಚೇಸ್ ಮಾಡುವಂಥ ಸಮಯದಲ್ಲಿ, ಲ್ಯಾಪ್ಟಾಪ್ ಪರ್ಚೇಸ್ ಮಾಡುವಂಥ ಸಮಯದಲ್ಲಿ ಮಾನಿಟರ್ನ ಕ್ವಾಲಿಟಿ ಎಷ್ಟು ರೆಜಲ್ಯೂಷನ್ ಇದೆ ಅಂತ ಕೇಳ್ತೇವೆ. ಏನಿದೆ ರೆಜಲ್ಯೂಷನ್ ಅಂದರೆ, ಒಂದು ಸ್ಕ್ವಯರ್ ಇಂಚ್ ಜಾಗದಲ್ಲಿ ಮಾನಿಟರ್ನಲ್ಲಿ ಪ್ರದರ್ಶನ ಆಗುವಂಥ ಪಿಕ್ಸಲ್ಗಳ ಸಂಖ್ಯೆ ಅಂತ ಹೇಳೋದು. ಹಾಗಾಗಿ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಬಹಳ ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಡೈಲಿ ನಮ್ಮ ಲೈಫಲ್ಲಿ ನಾವು ಬಳಕೆ ಮಾಡುವಂತಹ ವಸ್ತುಗಳಿಗೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ಸ್ ಬರುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಇನ್ನು ಮಾನಿಟರ್ ಸೈಜ್ ಬಗ್ಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ನೀವು ಯಾರಾದರೂ ಪರ್ಚೇಸ್ ಮಾಡೋಂಥ ಸಮಯದಲ್ಲಿ ಕೇಳಿದ್ರೆ ನೀವು ಆ ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ ಅವರಿಂದ. ನಾವೇನಾದರೂ 24 ಇಂಚ್ದೊಂದು TVನೋ ಅಥವಾ ಒಂದು ಯಾವುದೊಂದು ಸಿಸ್ಟಮ್ ಖರೀದಿ ಮಾಡ್ತಾ ಇದ್ದೇವೆ ಅಂದರೆ 24 ಇಂಚ್ ಯಾವ ಸೈಡಲ್ಲಿ ಇರುತ್ತೆ ಅದು ನೋಡ್ತಾ ಹೋದರೆ ಅದು ಕಾರ್ನರಿಂದ ಕಾರ್ನರ್ಗೆ ಇರೋದು ಕಂಡುಬರುತ್ತೆ. ಅಥವಾ 19 ಇಂಚ್ದೊಂದು ನಾನು LED ಅಥವಾ LCD ಯಾವುದೊಂದು TV ಪರ್ಚೇಸ್ ಮಾಡ್ತಾ ಇದ್ದೀನಿ, ಮಾನಿಟರ್ 19 ಇಂಚ್ ಅಂತ ಹೇಳ್ತಾ ಇದ್ದಾರೆ ಅಂಗಡಿದವರು. 19 ಇಂಚ್ ನಾನು ಕಾರ್ನರಲ್ಲಿ ಸೈಡಲ್ಲಿ ಈ ಸೈಡಲ್ಲೋ ಆಡಿದಾಗ ಅದು 19 ಇಂಚ್ ಇರೋದಿಲ್ಲ. ಕಾರ್ನರಿಂದ ಕಾರ್ನರ್ಗೆ ಬಂದಾಗ ಅದು 19 ಇಂಚ್ ಇರುತ್ತೆ. ಹಾಗಾಗಿ ಮಾನಿಟರ್ ಸೈಜನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡಲಾಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಬಹಳ ಸಿಲ್ಲಿ ಅನಿಸುತ್ತೆ ಕೇಳಿದ್ರೆ ಇದು, ಆದರೆ ಕೆಲವೊಮ್ಮೆ ಇದೇ ನಿಮಗೆ ಕ್ವಶನ್ ಆಗಿ ಬರುವಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಅದರ ಜೊತೆಗೆ ಅದರ್ ಫಾರ್ಮ್ಸ್ ಆಫ್ ಮಾನಿಟರ್ಸ್ ಕೂಡ ಗೊತ್ತಿರಬೇಕು. ಮಾನಿಟರ್ನಲ್ಲಿ ಬೇರೆ ಬೇರೆ ಪ್ರಕಾರದ ಮಾನಿಟರ್ ಕೂಡ ಇದ್ದಾವೆ. ಸ್ಪೆಷಲಿ 2 ಫೇಮಸ್ ಕಾಂಪಿಟೇಟಿವ್ ಎಕ್ಸಾಮಿಂದ, ಒಂದು LCD ಮತ್ತು LED ಅಂತ. ಸಾಕಷ್ಟು ಜನ ನೀವು TV ಪರ್ಚೇಸ್ ಮಾಡ್ತಾ ಹೋದರೆ LCD TV ಅಂತ ಹೇಳ್ತಾ ಇದ್ದೇವೆ ಒಂದು 5-6 ವರ್ಷದ ಹಿಂದೆ ಹೋದರೆ. ಈಗೆಲ್ಲ ಏನು ಮಾಡ್ತಾ ಒಂದು 2-3 ವರ್ಷದಿಂದ ಎಲ್ಲರ ಮನೆಯಲ್ಲಿರುವಂಥ ಬಹುತೇಕ TVಗಳು LED TVಗಳಿದ್ದಾವೆ. ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, LCD LEDಗಳ ವಿಸ್ತೃತ ರೂಪ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಬಹಳಷ್ಟು ಎಕ್ಸಾಮಲ್ಲಿ ಕ್ವಶನ್ಸ್ ಕೂಡ ಕೇಳಿದ್ದಾರೆ. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ, ಅದರ ವಿಸ್ತೃತ ರೂಪ. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳೋದು. ಇವೆರಡರ ವಿಸ್ತೃತ ರೂಪ ಗೊತ್ತಿರಬೇಕು. LCD LED ಏನು ಅದರಲ್ಲಿ ವ್ಯತ್ಯಾಸ ಇದೆ, ಅದರ ವಿಶೇಷತೆ ಏನಿದೆ ಅನ್ನೋದು ಮತ್ತು ನೆಕ್ಸ್ಟ್ ಇದೆ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸಲ್ಲಿ ಬಂದಿದೆ. ಅದಕ್ಕೆ ರಿಲೇಟೆಡ್ ಆಗಿ ಅಲ್ಲಿ ಬಂದಾಗ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿದೆ ಅಂತ. ಲಾಸ್ಟ್ ಕ್ವಶನ್ ಏನಿತ್ತು, ಯಾವುದು ಔಟ್ಪುಟ್ ಡಿವೈಸ್ ಅಂತ ಕೇಳಿದರು. ಆದರೆ ಇಲ್ಲೇನು ಕ್ವಶನ್ ಕೇಳಿದ್ದಾರೆ, ಅದು ಇನ್ಪುಟ್ಟು ಆಗಿರಬೇಕು, ಔಟ್ಪುಟ್ಟು ಆಗಿರಬೇಕು. ಅಂದರೆ ಆ ಡಿವೈಸು ಇನ್ಪುಟ್ ಆಗು ವರ್ಕ್ ಮಾಡಬೇಕು, ಔಟ್ಪುಟ್ ಆಗಿ ಕೂಡ ವರ್ಕ್ ಮಾಡಬೇಕು. ಅಂತಹ ಕೆಲವೊಂದು ಡಿವೈಸ್ಗಳು ಕೂಡ ಇದ್ದಾವೆ. ಅವುಗಳಿಗೆ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಅಂತ ಹೇಳೋದು.
ಮೋಡೆಮ್ ಕೊಟ್ಟಿದ್ದಾರೆ, ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಡಿವೈಸ್ ಕೊಟ್ಟಿದ್ದಾರೆ, ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇನ್ಪುಟ್ ಅಂದರೆ ಏನಂತ ಗೊತ್ತಾಗಿದೆ, ಇನ್ಪುಟ್ ಡಿವೈಸ್ ಯಾವ್ದು ಅನ್ನೋದು ಗೊತ್ತಾಗಿದೆ, ಔಟ್ಪುಟ್ ಡಿವೈಸ್ ಯಾವ್ದು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ನಾವು ಹೇಳಬೇಕಾಗಿದ್ದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಯಾವುದಂತ ಹೇಳಬೇಕಾಗಿದೆ. ಭಾಳ ವಿಶೇಷವಾದಂತಹ ಒಂದು ವಿಭಿನ್ನವಾಗಿರುವಂಥ ಕ್ವಶನ್ ಇದು. ಓಕೆ, ಈ ಕ್ವಶನ್ಗೆ ಆನ್ಸರ್ ಆಲ್ ಆಫ್ ದೀಸ್ ಅಂತ. ಇಲ್ಲಿ ಕೊಟ್ಟಿರುವಂತಹ ಡಿವೈಸ್ಗಳೇನಿದ್ದಾವಲ್ಲ, ಮೋಡೆಮ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ಸ್ಟೋರೇಜ್ ಡಿವೈಸ್ ಏನಿದ್ದಾವಲ್ವ, ಇವೆಲ್ಲವೂ ಕೂಡ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ಗಳೇ ಆಗಿದ್ದಾವೆ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡೋಣ. ಮೊದಲನೇದಾಗಿ ಟಚ್ ಸ್ಕ್ರೀನ್. ಈಗ ನಾವು ಮೊಬೈಲ್ ಬಳಸ್ತೇವಲ್ಲ, ಟಚ್ ಸ್ಕ್ರೀನ್ ಮೊಬೈಲ್ ಬಳಸ್ತೇವೆ, ಈವನ್ ಲ್ಯಾಪ್ಟಾಪ್ ಕೂಡ ಬಳಸ್ತೇವೆ ನಾವು, ಟಚ್ ಸ್ಕ್ರೀನ್ ಲ್ಯಾಪ್ಟಾಪ್ ಕೂಡ ಬಳಕೆ ಮಾಡ್ತೇವಲ್ವ. ಯಾಕೆ ಆ ಟಚ್ ಸ್ಕ್ರೀನು ಇನ್ಪುಟ್ಟು ಆಗಿದೆ, ಔಟ್ಪುಟ್ಟು ಆಗಿದೆ, ಅಥವಾ ಎರಡು ಡಿವೈಸ್ಗಳಾಗಿ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ನನಗೆ ಯಾವುದೋ ಒಂದು ಫೋಲ್ಡರ್ ಓಪನ್ ಮಾಡಬೇಕಾಗಿದೆ ಆ ಲ್ಯಾಪ್ಟಾಪಲ್ಲಿ ಅಂದರೆ, ನಾನು ಜಸ್ಟ್ ಹೋಗಿ ನನ್ನ ಫಿಂಗರ್ ಟಚ್ ಮಾಡಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಅಂದರೆ ನಾನು ಆರ್ಡ್ರ್ ಕೊಟ್ಟರೆ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದೆ, ಅದು ತನ್ನ ಲ್ಯಾಪ್ಟಾಪ್ಗೆ ಆರ್ಡ್ರನ್ನು ಕಳಿಸ್ತಾ ಇದೆ. ಹಾಗಾಗಿ ಆ ಸ್ಕ್ರೀನು ಇನ್ಪುಟ್ ಅಂತ ಹೇಳ್ತೀನಿ ನಾನು ಮೌಸಿಂದ ಕ್ಲಿಕ್ ಮಾಡೋ ಬರಲಿ, ಇಲ್ಲಿ ಫಿಂಗರಿಂದ ನಾನು ಸ್ಕ್ರೀನಿಗೆ ಟಚ್ ಮಾಡ್ತಾ ಇದ್ದೇನೆ. ಮೌಸಿಂದ ಕ್ಲಿಕ್ ಮಾಡಿದಾಗ ಹೆಂಗೆ ಅದು ಫೋಲ್ಡರ್ ಅಥವಾ ಫೈಲ್ ಓಪನ್ ಆಗ್ತಿತ್ತಲ್ವ, ಅದೇ ರೀತಿ ನಾನು ಫಿಂಗರಿಂದ ಟಚ್ ಮಾಡಿದ ತಕ್ಷಣಕ್ಕೆ ಆ ಫೈಲು ಫೋಲ್ಡರ್ ಓಪನ್ ಆಗುತ್ತೆ, ರಿಸಲ್ಟ್ ಬರ್ತಾ ಇದೆ ನನಗೆ ಮಾನಿಟರ್ ಮೇಲೆ. ಹಾಗಾಗಿ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಎರಡು ಡಿವೈಸ್ಗಳಾಗಿ ಟಚ್ ಸ್ಕ್ರೀನ್ ವರ್ಕ್ ಮಾಡುತ್ತೆ. ಹಾಗಾಗಿ ಟಚ್ ಸ್ಕ್ರೀನ್ ಏನಿದೆ ಅಲ್ವಾ, ಇದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಅಂತ ನಾವು ಗುರುತಿಸ್ಬೋದಾಗಿದೆ. ಇನ್ನು ಮೋಡೆಮ್ ಕೂಡ ಅಷ್ಟೇ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಥವಾ ಅದರ ಟೆಕ್ನಿಕಲ್ ನೇಮ್ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಬಹಳ ಇದೆ. ಮೋಡೆಮ್ನ ಟೆಕ್ನಿಕಲ್ ನೇಮ್ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ. ಇದು ಭಾಳ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನಿಮಗದು ಅದರ ಟೆಕ್ನಿಕಲ್ ನೇಮ್ ಎಕ್ಸಾಕ್ಟಾಗಿ ಗೊತ್ತಿರಬೇಕು. ಇದು ಕೂಡ ಇನ್ಪುಟ್ ಡಿವೈಸ್ ಆಗಿ ಮತ್ತು ಔಟ್ಪುಟ್ ಡಿವೈಸ್ ಆಗಿದ್ದು ವರ್ಕ್ ಮಾಡುತ್ತೆ. ಅದರ ಜೊತೆಗೆ ಸ್ಟೋರೇಜ್ ಡಿವೈಸ್ಗಳಂತ ಯೂಸ್ ಮಾಡ್ತೇವಲ್ವ ನಾವು, CD ಆಗಿರ್ಬೋದು, DVD ಆಗಿರ್ಬೋದು, ಅಥವಾ ಮೆಮೊರಿ ಕಾರ್ಡ್ ಆಗಿರ್ಬೋದು, ಪೆನ್ ಡ್ರೈವು, ಫ್ಲಾಫಿ ಡಿಸ್ಕು, ಹಾರ್ಡ್ ಡಿಸ್ಕು, ಏನು ನಾವು ನಮ್ಮ ಲ್ಯಾಪ್ಟಾಪಲ್ಲಿರುವಂಥದ್ದು ಅಥವಾ ನಮ್ಮ ಮೊಬೈಲಲ್ಲಿರುವಂಥದ್ದು ಅಥವಾ ನಮ್ಮ ಸಿಸ್ಟಮಲ್ಲಿರುವಂತಹ ಏನಾದರೂ ಫೈಲ್ಸ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡಲಿಕ್ಕೆ ಡಿವೈಸ್ಗಳು ಬಳಸ್ತಾ ಇದ್ದೇವಲ್ವ, ಇವು ಕೂಡ ಅಷ್ಟೇ ಇನ್ಪುಟ್ ಜೊತೆಗೆ ಔಟ್ಪುಟ್ ಡಿವೈಸ್ಗಳಾಗಿ ವರ್ಕ್ ಮಾಡ್ತವೆ. ಯಾವುದಾದ್ರೂ ಇನ್ಫಾರ್ಮೇಷನ್ ಇದರೊಳಗಡೆ ನಾವು ಸ್ಟೋರ್ ಮಾಡ್ಬೋದು, ಆ ಇನ್ಫಾರ್ಮೇಷನ್ ಮತ್ತು ಬೇರೆ ಕಡೆಗೆ ನಾವು ಕಳಿಸ್ಬೋದು, ಮತ್ತು ಬೇರೆ ಸಿಸ್ಟಮ್ಗೆ ಅದನ್ನು ಕಾಪಿ ಮಾಡ್ಕೊಳ್ಬೋದು. ಹಾಗಾಗಿ ಇದು ಕೂಡ ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಎಲ್ಲ ಸ್ಟೋರೇಜ್ ಡಿವೈಸ್ಗಳನ್ನು ಇಲ್ಲಿ ನಾವು ಗುರುತಿಸ್ಬೋದಾಗಿದೆ. ನಿಮಗೊಂದು ಪೈ ಚಾರ್ಟ್ ಅಲ್ಲ, ಇದು ವೆನ್ ಡಯಾಗ್ರಾಮ್ ಕಾಣಿಸ್ತಾ ಇದೆ ನಿಮಗೆ. ಅದರಲ್ಲಿ ಇನ್ಪುಟ್ ಯಾವುದು, ಔಟ್ಪುಟ್ ಯಾವುದು, ಮತ್ತು ಇನ್ಪುಟ್ ಔಟ್ಪುಟ್ ಎರಡು ಕಡೆಗೆ ಬರುವಂತಹ ಡಿವೈಸ್ಗಳು ಯಾವುದು ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ಇಂಥ ಇಮೇಜ್ಗಳ ಮೂಲಕ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಕೀಬೋರ್ಡು, ಆಪ್ಟಿಕಲ್ ಪೆನ್ ಆಗಿರ್ಬೋದು, ಜಾಯ್ಸ್ಟಿಕ್ಕು, ಬಾರ್ಕೋಡ್ ರೀಡರು, ಸ್ಕ್ಯಾನರು, ಅವೆಲ್ಲ ಇನ್ಪುಟ್ ಅಷ್ಟೇ ಅವು. ಇನ್ನು ಹೆಡ್ಫೋನ್ ಆಗಿರ್ಬೋದು, ಸ್ಪೀಕರು, ಪ್ರಿಂಟರು, ಇವೆಲ್ಲ ಏನಿದ್ದಾವಲ್ವ ಅವೆಲ್ಲ ಔಟ್ಪುಟ್ ಅಂತ ಹೇಳ್ಬೋದು. ಡಿಜಿಟಲ್ ಕ್ಯಾಮ್ರಾ ಆಗಿರ್ಬೋದು, ಪೆನ್ ಡ್ರೈವು, ಟಚ್ ಸ್ಕ್ರೀನು, ಮತ್ತು ಏನು ಸ್ಟೋರೇಜ್ ಡಿವೈಸ್ಗಳಂತ ಹೇಳ್ತೀವಲ್ವ ಅವು ಆಗಿರ್ಬೋದು, ಮೋಡೆಮ್ ಆಗಿರ್ಬೋದು, ಇವೆಲ್ಲವೂ ಇನ್ಪುಟ್ ಜೊತೆಗೆ ಔಟ್ಪುಟ್ ಕೂಡ ಆಗಿದ್ದಾವೆ. ಆ ಮಿಡಲ್ ಎರಡು ಸರ್ಕಲ್ ಏರಿಯಾ ಏನಿದೆ ಅಲ್ವಾ, ಮಿಡಲ್ ಏರಿಯಾ, ನೀವು ವೆನ್ ಡೈಗ್ರಾಮ್ ಲೆಕ್ಕಗಳು ಮಾಡಿರ್ತೀರ ಮೆಂಟಲ್ ಎಬಿಲಿಟಿಯಲ್ಲಿ ಬಂದಾಗ, ಅಲ್ಲಿ ಏರಿಯಾಗೆ ಗೊತ್ತಿರುತ್ತೆ ಎರಡು ಡೈಗ್ರಾಮ್ಗಳ ಏರಿಯಾ ಏನಿದೆ ಅಲ್ವಾ, ಅಲ್ಲಿರುವಂತಹ ಡಿವೈಸ್ಗಳೇನಿದ್ದಾವಲ್ವ ಅವೆಲ್ಲವೂ ಇನ್ಪುಟ್ ಜೊತೆಗೆ ಔಟ್ಪುಟ್ ಡಿವೈಸ್ಗಳಾಗಿದ್ದಾವೆ ಅಂತ ಹೇಳ್ಬೋದು. ಆದರೆ ಬೈಪಾಠ ಮಾಡಬಾರ್ದು, ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಆಗುತ್ತಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ನೆಕ್ಸ್ಟ್ MS Excelನಲ್ಲಿ C3 ಏನನ್ನು ಸೂಚಿಸುತ್ತದೆ ಅಂತ, MS Excelಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್. ಜಾಸ್ತಿ ಎಕ್ಸಾಮಲ್ಲಿ MS ವರ್ಡು, MS ಪವರ್ ಪಾಯಿಂಟ್, MS Excelಗೆ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಇರುತ್ತೆ. ಅದರಲ್ಲಿ MS Excelಗೆ ರಿಲೇಟೆಡ್ ಆಗಿ C3 ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಅದರಲ್ಲೇ ನೀವು ವಿಚಾರ ಮಾಡಬೇಕಿದ್ದು, ಜನರಲ್ ಆಗಿ ವಿಚಾರ ಮಾಡೋಂಗಿಲ್ಲ. C3 ಅನ್ನೋದು, C3 MS Excelಗೆ ರಿಲೇಟೆಡ್ ಆಗಿ ಅದು ಏನು ಸೂಚಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೆಲ್ ಅಡ್ರೆಸ್ಸು, ಫೈಲ್ ನೇಮು, ಶೀಟ್ ನೇಮು, ಫೋಲ್ಡರ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, MS Excel ಜಸ್ಟ್ ನೀವು ಓಪನ್ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ, ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಬಹಳ ಬೇಸಿಕ್ ಆಗಿ ಕ್ವಶನ್ ಇದು, ಇದರ ಸಲುವಾಗಿ ನೀವು ಬಹಳ ಡಿಟೇಲ್ ಆಗೇನು ಓದಬೇಕಾಗಿಲ್ಲ. ಈ ಕ್ವಶನ್ಗೆ ಸರಿಯಾದ ಉತ್ತರ ಸೆಲ್ ಅಡ್ರೆಸ್ ಅಂತ. C3 ಅನ್ನೋದು ಸೆಲ್ ಅಡ್ರೆಸ್ಸನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಯಾವ ರೀತಿ ಇದು ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಾಗಬೇಕಾದ್ರೆ MS Excel ಒಂದ್ಸರಿ ನೀವು ಓಪನ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಗುರುತಿಸ್ಬೋದು. MS Excel ಓಪನ್ ಮಾಡಿದ್ರೆ ಇಂಥ ಒಂದು ಶೀಟ್ ಓಪನ್ ಆಗಿಬಿಡುತ್ತೆ ಇಲ್ಲಿ. ಓಕೆ, ಅದರಲ್ಲಿ ನಾನು ಜಸ್ಟ್ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ಅಲ್ಲಿ ಒಂದು ಸೆಲ್, ಇಲ್ಲೇ ನಿಮಗೆ ಬಾಕ್ಸ್ಗಳು ಕಾಣಿಸ್ತಾ ಇದ್ದಾವಲ್ಲ ಈ ಸೀಟಲ್ಲಿ ಬಂದಾಗ, ಇವೆಲ್ಲ ಸೆಲ್ಗಳಂತ ಹೇಳೋದು. ಸಣ್ಣ ಸಣ್ಣ ಬಾಕ್ಸ್ಗಳೇನಿದ್ದಾವಲ್ವ ಪ್ರತಿಯೊಂದಕ್ಕೂ ಸೆಲ್ ಅಂತ ಹೇಳೋದು. ಅದರಲ್ಲಿ ನಾನು ಏನೋ ಟೈಪ್ ಮಾಡಬೇಕಾಗಿದೆ, ಯಾವುದೋ ನಂಬರ್ ಅಥವಾ ಏನೋ ಒಂದು ಹೆಸರನ್ನು ಟೈಪ್ ಮಾಡಬೇಕಾಗಿದೆ. ಆವಾಗ ನಾನು ಒಂದು ಸೆಲ್ಲನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲೇ ನಿಮಗೆ ಹೈಲೈಟ್ ಆಗಿದೆ ಅಲ್ವಾ ಬ್ಲೂದಿಂದ, ಈ ಸೆಲ್ಲನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸೆಲ್
ಯಾವುದನ್ನೋದನ್ನು ಇಲ್ಲಿ ಕಾರ್ನರಲ್ಲಿ ಬಂದಾಗ ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ರೆಡ್ ಸರ್ಕಲ್ ಒಳಗಡೆ C3 ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದು ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸೆಲ್ ಯಾವುದು ಅಂತ ಹೇಳ್ತಾ ಇದೆ. ಅದಕ್ಕೆ ಸೆಲ್ ಅಡ್ರೆಸ್ ಅಂತ ಹೇಳೋದು. ಅಂದರೆ ನಾನು ಈ ಎಕ್ಸೆಲ್ ಸೀಟಲ್ಲಿ ಬಂದಾಗ ಕಾಲಮ್ಸ್ ಮತ್ತು ರೋಸ್ ಅಂತ ಹೇಳೋದು. ಸ್ಟೇಟ್ ಆಗಿರುವಂಥ ABCDEF ಅಂತ ಕಾಣಿಸ್ತಾ ಇದ್ದಾವಲ್ವಾ, ಅವುಗಳಿಗೆಲ್ಲ ಕಾಲಮ್ ಅಂತ ಹೇಳೋದು. ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸೆಲ್ಲು C ಕಾಲಮಲ್ಲಿರೋದು ಕಂಡುಬರುತ್ತೆ. ಈ ಕಡೆ ಅಡ್ಡವಾಗಿದ್ದಾವಲ್ವ 1 2 3 4 5 ಅಂತ ಕಾಣಿಸ್ತಾ ಇದ್ದಾವಲ್ವ, ಅವುಗಳಿಗೆಲ್ಲ ರೋಸ್ ಅಂತ ಹೇಳೋದು. ನಾನು ಎಷ್ಟನೇ ರೋ ಆಯ್ಕೆ ಮಾಡ್ಕೊಂಡಿದ್ದೀನಿ, 3ನೇ ರೋ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ MS Excelಲ್ಲಿ ಸೆಲ್ ಅಡ್ರೆಸ್ಸಲ್ಲಿ ಬಂದಾಗ ಫಸ್ಟಿಗೆ ಏನು ಹೇಳೋದು, ಸೆಲ್ ಅಡ್ರೆಸ್ಸಲ್ಲಿ ಬಂದಾಗ ಅಂದರೆ ಫಸ್ಟಿಗೆ ಕಾಲಮ್ ನೇಮ್ ಅಕ್ಷರ ಏನಿದೆ ಅಲ್ವಾ ಅದನ್ನು ಬಳಕೆ ಮಾಡ್ತಾರೆ. ಆಮೇಲೆ ಎಷ್ಟನೇ ರೋ ಇದೆ ಅಲ್ವಾ ಆ ನಂಬರನ್ನು ಆಯ್ಕೆ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅವೆರಡನ್ನು ಜೊತೆಯಾಗಿ ಬರೀಬೇಕು. C3 ಅಂದರೆ C ಕಾಲಮ್ನಲ್ಲಿ 3rd ರೋ ಅಂತ ಅರ್ಥ ಅಷ್ಟೇ, ಇನ್ನೇನಿಲ್ಲ. ಅದು ಬೇಸ್ ಮೇಲೆ ಇದಕ್ಕೆ ಸೆಲ್ ಅಡ್ರೆಸ್ ಅಂತ ಹೇಳ್ತೇವೆ. ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲೂ ಕೂಡ ನೋಡ್ಬೋದು. ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸೆಲ್ಲು ಅಲ್ಲಿ ಬ್ಲೂದಿಂದ ಹೈಲೈಟ್ ಆಗಿದೆ ನೋಡ್ರಲ್ಲಿ, ಈಗ ಅದು B ಕಾಲಮಲ್ಲಿದೆ, ಈ ಕಡೆ 6ನೇ ರೋದಲ್ಲಿದೆ. ಇದಕ್ಕೆ B6 ಅಂತ ಹೇಳೋದು. ನಾನು ಆಯ್ಕೆ ಮಾಡ್ಕೊಂಡಿರುವಂಥ ಸೆಲ್ ಯಾವುದು, B6, ಅದಕ್ಕೆ ಸೆಲ್ ಅಡ್ರೆಸ್ ಅಂತ ಹೇಳೋದು. ಅಥವಾ ಇನ್ನೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ C ಕಾಲಮಲ್ಲಿ 6ನೇ ರೋನ ಆಯ್ಕೆ ಮಾಡ್ಕೊಂಡಿದ್ದೀನಿ ಬಂದಾಗ, ಹಾಗಾಗಿ ಇದಕ್ಕೂ ಕೂಡ C6 ಅಂತ ಹೇಳ್ಬೋದು. ಈ ರೀತಿ MS Excelಗೆ ರಿಲೇಟೆಡ್ ಆಗಿ ನಿಮಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ ಇಂಥ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಮತ್ತು ಇನ್ನೊಂದು ಗೊತ್ತಿರಬೇಕು, MS Excel ಬಹುತೇಕ ಕ್ಯಾಲ್ಕುಲೇಷನ್ಗಾಗಿ ಬಳಕೆ ಮಾಡುವಂಥದ್ದು ಆಗಿದೆ, ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ಸೆಷನಲ್ಲಿ ಕೂಡ ನಾನು ಹೇಳಿದ್ದೀನಿ, ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರುವಂಥದ್ದಾಗಿವೆ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಇವಿಷ್ಟು ಪ್ರೀವಿಯಸ್ ಎಕ್ಸಾಮಲ್ಲಿ ಬಂದಿರುವಂಥ ಕೆಲವೊಂದು ಕಂಪ್ಯೂಟರ್ ಅವೇರ್ನೆಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳಾಗಿದ್ದವು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.